ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಉತ್ಸಾಹ ಎಂದಿಗೂ ಹುಲ್ಲಿನ ಬೆಂಕಿ ಆಗಬಾರದು, ಕಲ್ಲಿದ್ದಲಿನ ಕಾವಾಗಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಒಂದು ವೀಕ್ಷಕರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಮಕ್ಕಳಿಗೆ ಆಸ್ತಿ ಅಂತಂದರೆ ಯಾವುದು ಗುರುಗಳೇ? ನಾವು ಅಂದ್ಕೊಂಡಿರ್ತೀವಿ ದುಡ್ಡು ಮಾಡೋದು, ಬಿಲ್ಡಿಂಗ್ಗಳಿರೋದು, ಇದನ್ನು ಆಸ್ತಿ ಅಂದ್ಕೊಂಡಿರ್ತೀವಿ. ಗುರುಗಳೇ, ನಿಜವಾಗ್ಲೂ ಮಕ್ಕಳ ಆಸ್ತಿ ಅಂತಂದರೆ ಯಾವುದು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮಕ್ಕಳ ಆಸ್ತಿ ಯಾವುದು ಅಂದರೆ ಎಜುಕೇಷನ್ ಅಂತ ಅಂದ್ಕೊಂಡಿದ್ದೀವಿ. ಹಾಂ ಗುರುಗಳೇ, ಅಂದ್ಕೊಳ್ಳೋಣ, ತಪ್ಪಿಲ್ಲ. ಆದರೆ ಅವರು ನೆಮ್ಮದಿಯಾಗಿ ಖುಷಿಯಾಗಿ ಆರೋಗ್ಯವಾಗಿರೋದಕ್ಕೂ ವಿದ್ಯೆಗೂ ಸಂಬಂಧ ಇದೆಯಾ? ಇಲ್ಲ ಗುರುಗಳೇ, ಇಲ್ಲ. ಅದೊಂದು ಭಾಗ. ಹೌದು. ವಿದ್ಯೆ ಅನ್ನೋದು ಮಕ್ಕಳಿಗೆ ಕೊಡಬೇಕಾದದ್ದು ಒಂದು ಭಾಗ, ಕರ್ತವ್ಯ ಕೂಡ ಹೌದು. ಆದರೆ ಆರೋಗ್ಯ ಎಲ್ಲಿ ಕೊಡೋದು ಮಕ್ಕಳಿಗೆ? ಅದು ಮಕ್ಕಳಿಗೆ ಆಸ್ತಿ ಹೌದಾ ಅಲ್ವಾ? ಖಂಡಿತವಾಗ್ಲೂ ಹೌದು ಗುರುಗಳೇ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಮಕ್ಕಳ ಆಸ್ತಿ ಯಾವುದು ಅಂದರೆ ಆಶ್ಚರ್ಯಕವಾಗಿರ್ತಕ್ಕಂತಹ ಒಂದು ಪದವನ್ನು ಈಗ ನಾನು ಹೇಳ್ತೇನೆ. ಪ್ರತಿದಿನವೂ ಆಶ್ಚರ್ಯನೇ ಅಲ್ವಾ? ಹಾಂ ಗುರುಗಳೇ. ಈಗ ಪ್ರತಿದಿನ ಆಶ್ಚರ್ಯಕವಾದ ದಿನವನ್ನು ನಾವು ಸರ್ಪ್ರೈಸ್ ಮಾಡಬೇಕಾ ಬೇಡವಾ? ಖಂಡಿತ ಮಾಡಬೇಕು. ಜೀವನ ಅಂದರೆ ಅದು ಅಲ್ವಾ? ಹೌದು. ಒಂದೊಂದು ಕ್ಷಣನೂ ಕೂಡ ಖುಷಿಯಾಗಿ ಬದುಕಬೇಕು, ನಗುತ್ತಾ ಬದುಕಬೇಕು. ಬದುಕ್ತಾ ಇದೀವಾ? ನಿಜ ಇಲ್ಲ ಗುರುಗಳೇ. ಬೈಕೆ ಅಂತೂ ಇದೆ, ಹೌದು. ಆದರೆ ಆಗ್ತಿಲ್ಲ, ಸಿಕ್ತಿಲ್ಲ, ಈಡೇರ್ತಿಲ್ಲ, ಆಗ್ತಿಲ್ಲ, ಗೊತ್ತಿಲ್ಲ. ಸೊ ಆ ಉದ್ದೇಶಕ್ಕೋಸ್ಕರವಾಗಿ ಪ್ರತಿದಿನವೂ ಕೂಡ ಒಂದು ಹೊಸ ವಿಚಾರ, ಹೊಸತನವಾಗಿರಬೇಕು, ಕೇಳಿಸ್ಕೊಳಕ್ಕೆ ಚೆನ್ನಾಗಿರಬೇಕು, ಹೇಳಕ್ಕೆ ಚೆನ್ನಾಗಿರಬೇಕು, ಮತ್ತು ಅರ್ಗಿಸ್ಕೊಳಕ್ಕೆ ಚೆನ್ನಾಗಿರಬೇಕು, ಎಲ್ಲದಕ್ಕಿಂತ ಅರ್ಥ ಮಾಡ್ಕೊಳಕ್ಕೆ ಚೆನ್ನಾಗಿರಬೇಕು. ಇದೇ ನಮ್ಮ ಆರೋಗ್ಯದ ರಹಸ್ಯಕರವಾಗಿರ್ತಕ್ಕಂಥ ಒಂದು ದೊಡ್ಡ ಆಸ್ತಿ. ಹೌದು. ಇದು ಎಲ್ಲರಿಗೂ ಕೂಡ, ಮಕ್ಕಳಿಂದ ಆದಿಯಾಗಿ ಹಿಡಿದು ದೊಡ್ಡೋರ್ವರೆಗೂ ಈ ಆಸ್ತಿಯನ್ನು ಪ್ರತಿದಿನ ಉಣಬಡಿಸುವಂತಹ ಕರ್ತವ್ಯ ನಮ್ಮದು. ಊಟ ಮಾಡೋ ಕರ್ತವ್ಯ ವೀಕ್ಷಕರದು. ಈಗ ವಿಚಾರಕ್ಕೆ ಬರೋದೇ ಆದರೆ, ಮಕ್ಕಳ ಆಸ್ತಿ ಯಾವುದು ಅಂದರೆ ವಿವರಣೆಯನ್ನು ಹೇಳಾಗಿದೆ. ಈಗ ಮೂಲ ತತ್ವಕ್ಕೆ ಬಂದಾಗ, ನಾಮಕರಣ ಅಂತಕ್ಕಂಥದ್ದನ್ನು ಅರ್ಥವಾಗಿ ತಿಳ್ಕೊಂಡ್ರೆ, ಮಗುವಿನ ನಾಮಕರಣದ ಅರ್ಥವನ್ನು ತಿಳಿದಾಗ ಮಗುವಿನ ಆಸ್ತಿ ಸ್ಟಾರ್ಟ್. ಮಗುವಿನ ನಾಮಕರಣದ ಅರ್ಥ ಏನು ಅಂತ ತಿಳ್ಕೋಬೇಕಲ್ಲಪ್ಪ. ಏನು ಮಾಡೋಣ? ಅದೇ ನಾಮಕರಣ ಗೊತ್ತಿಲ್ವ ನಮಗೆ? ನಕ್ಷತ್ರ ಇರುತ್ತೆ, ಅದಕ್ಕೊಂದು ಅಕ್ಷರ ಇರುತ್ತೆ, ಅದಕ್ಕೆ ಹೆಸರಿಡೋದು ನಾಮಕರಣ ಅಂತ ಗುರುಗಳೇ. ಮಗುವಿನ ನಿಜವಾದ ಆಸ್ತಿಯ ಮೂಲ ಅರ್ಥ ನಾಮಕರಣದ ಅರ್ಥ. ನಾಮಕರಣದ ಅರ್ಥ ನಾವು ತಿಳ್ಕೊಂಡಿದ್ದೀವ? ಅಪ್ರಾಣೆ ಇಲ್ಲ, ಆಗಿಲ್ಲ, ಗೊತ್ತಿಲ್ಲ, ಮಾಡಿಲ್ಲ. ನಾಮಕರಣದ ಅರ್ಥ ಗೊತ್ತಿಲ್ಲ. 2 ಸಲ ಹೇಳಿದ್ದೀನಿ. ಈಗ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ, ಮಾಡ್ತಾನೆ ಇದ್ದೀವಿ, ಅರ್ಥ ಗೊತ್ತಿಲ್ಲ ಅಂತ ಹೇಗೆ ಹೇಳ್ತೀರಾ? ಅದಕ್ಕೆ ಒಂದು ಸಣ್ಣ ಉದಾಹರಣೆ. ಆಷಾಢ ಮಾಸ ಅಲ್ವಾ? ಹೌದು. ಪ್ರಾರಂಭ. ಈಗ ಆಷಾಢ ಮಾಸ ಅಂತಕ್ಕಂಥದ್ದು ಶುಭ ಪ್ರಾರಂಭ ಅಂತ. ಅಂದರೆ ವ್ರತಗಳು ಮಾಡೋದು, ವಿಶೇಷವಾಗಿ ದೇವತೆ ದರ್ಶನಗಳು ಮಾಡೋದು, ಇಲ್ಲಿಂದ ಸ್ಟಾರ್ಟ್. ಹೌದು. ತುಂಬ ವಿಶೇಷವಾಗಿರ್ತಕ್ಕಂಥ ವಿಚಾರ. ಇದನ್ನು ಸತ್ಯವಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಎಷ್ಟು ಹಿಂದೆ ಇದ್ದೀವಿ, ನಾಮಕರಣದ ವಿಚಾರ ಅಲ್ಲ, ನಾವು ಎಲ್ಲಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಉದಾಹರಣೆ, ಆಷಾಢ ಅಂದರೆ ಶ್ರೇಷ್ಠವಾದದ್ದು. ಆಮೇಲೆ ಮದುವೆ ಎಲ್ಲ ಮಾಡಬಾರ್ದು, ಹೌದು, ಶುಭ ಕಾರ್ಯ ಎಲ್ಲ ಮಾಡಬಾರ್ದು. ಇದು ಮೂರ್ಖತನದ ವಿಷಯ, ಮೂರ್ಖತನದ ವಿಚಾರ. ಆಷಾಢ ತಪ್ಪು, ಏನು ಮಾಡಬಾರ್ದು ಅಂತ ಹೆದರ್ಸಿರೋದು. ಅದು ಹೆದರ್ಸಿರೋದು ಯಾಕೆ ಅಂದರೆ ಜನ ಪರಿವರ್ತನೆ ಆಗಲಿ ಅಂತ, ಅಷ್ಟಕ್ಕೆ ಹೆದರ್ಸಿರೋದಷ್ಟೇ. ಅದು ತಪ್ಪಲ್ಲ. ಆದರೆ ನಾವು ತಿಳ್ಕೊಂಡ್ರೆ ತಪ್ಪು. ಆಷಾಢ ಅಂದರೆ ಏನು ಮಾಡಬಾರ್ದು, ಅತ್ತೆ ಅಳಿಯ ಹೋಗ್ಬಾರ್ದು, ಮಾವ ಸೊಸೆ, ಈ ಥರದ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಹೌದು. ಏನಾಗ್ಬಿಡುತ್ತೆ? ಅಲ್ಲ, ಅಂದ್ಕೊಂಡಿದ್ದಾರೆ ಈಗ ಯಾರೂ ಇಲ್ಲ ಅಲ್ವಾ? ನೀನು ಆ ಕಡೆಯಿಂದ ಬಾ, ನಾನು ಈ ಕಡೆಯಿಂದ ಬರ್ತೀನಿ ಅಂತ ಹೋಗ್ತಾರೆ. ಅದು ವಿಷಯ ಎರಡನೇದು. ಆದರೆ ತಪ್ಪಲ್ಲ. ಆಷಾಢ ಅಂತಕ್ಕಂಥದ್ದನ್ನು ನಿಜಕ್ಕೂ ಹೇಳಬೇಕಾದ್ರೆ ತಪ್ಪು ಅಂತ ಹೇಳೋದ್ರಲ್ಲಿ, ಸರಿ ಅಂತ ಹೇಳೋದ್ರಲ್ಲಿ ಫಸ್ಟ್ ನಾವು ತಿಳ್ಕೊಬೇಕು. ಯಾರೋ ಹೇಳಿದ್ರು ಸ್ವಾಮಿ ಅಂತ ಅನ್ಕೋಬೇಡಿ ದಯವಿಟ್ಟು. ಯಾಕೆ ಅಂದರೆ
ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ನೀಡ್ತಾ ಇರೋ ವಿಶೇಷ ಏನಂದರೆ, ಯಾರೋ ಹೇಳೋದನ್ನು ತಿಳ್ಕೊಂಡಿದ್ದೀನಿ, ನಂಬ್ಕೊಂಡಿದ್ದೀನಿ ಅನ್ನೋದನ್ನು ದಯವಿಟ್ಟು ಸೈಡ್ಗೆ ಹಾಕಬೇಕು. ಈಗ ನಾನು ಹೊಸದಾಗಿ ಜೀವನ ಸ್ಟಾರ್ಟ್ ಆಗ್ತಾ ಇದೆ, ಹೊಸದಾಗಿ ತಿಳ್ಕೊತಾ ಇದ್ದೀನಿ ಅಂತ ಪ್ರತಿಯೊಬ್ಬರು ವೀಕ್ಷಕರು ಮಕ್ಕಳಿಗೂ ಹೇಳ್ಕೊಡ್ಬೇಕು, ನೀವು ತಿಳ್ಕೊಬೇಕು. ಹಳೆದೆಲ್ಲ ಸೈಡ್ಗಿಡಿ, ಬೇಕಾದಾಗ ಬಳಸ್ಕೊಳ್ಳಿ, ಬೇಕಂದರೆ, ಇಲ್ಲ ಬೇಡ. ನಮಗೆ ಹೊಸ ಜೀವನ ಬೇಕು, ಹೊಸತನ ಬೇಕು. ಹಾಗಿರಬೇಕಾದ್ರೆ ವಿಚಾರವನ್ನು ತಿಳ್ಕೊಳ್ಳಿ. ಇಲ್ಲಿ ಯಾಕೆ ಮದುವೆ ಮಾಡಬಾರ್ದು, ಅದ್ರಿಗೂ ಬೇರೆ ಗೊಂದಲ. ಬ್ರಾಹ್ಮಣರಿಗೆ ಹೆಂಗಾರಿಗೆ ಬೇರೆ, ಗೌಡ್ರಿಗೆ ಬೇರೆ, ಅದು ಬೇರೆ, ಇದು ಮಾಡ್ಕೋಬೇಕಂತೆ, ಇದು ಬೇಡಬೇಡವಂತೆ, ಚೌಟ್ರಿ ಸಿಗ್ತದಂತೆ, ಕಮ್ಮಿಲೆಲ್ಲ ಆಗತ್ತಂತೆ, ಇವೆಲ್ಲ ನಡೆಯುತ್ತೆ. ಆದರೆ ನಿಜವಾದ ಸತ್ಯ, ಮದುವೆ ಯಾಕೆ ಮಾಡಬಾರ್ದು ಅಂದರೆ, ಈಗಿರ್ತಕ್ಕಂಥದ್ದು ಮಳೆಗಾಲ, ಇದ್ರ ಜೊತೆಗೆ ವ್ಯವಸಾಯದ ತುಂಬ ತಾರುಣ್ಯದ ವ್ಯವಸ್ಥೆ ಇರುತ್ತೆ, ವ್ಯವಸಾಯ ಮಾಡೋದು. ಹೌದು. ಈ ಸಮಯದಲ್ಲಿ ಮದುವೆ ಮಾಡ್ಕೊಳ್ಳೋದಕ್ಕೆ ಒಂದು ಭಯವನ್ನು ಹುಟ್ಟಿಸೋದಕ್ಕೆ ಇದೊಂದು ವಿಚಾರವನ್ನು ಮುಂದೆ ಇಟ್ಟರು. ಏನು ಅಂದರೆ, ಈಗ ಗರ್ಭವತಿ ಆದರೆ, ಮದುವೆಯಾದವರು ಗರ್ಭವತಿ ಆದರೆ, ಈ ತಿಂಗಳಲ್ಲಿ ಗರ್ಭವತಿ ಆಗುವ ಸಂದರ್ಭ ಒದಗಿದರೆ ಒಳ್ಳೆ ಬೇಸಿಗೆ ಕಾಲಕ್ಕೆ ನರಕ ಪ್ರಾಪ್ತಿ ಆಗತ್ತೆ. ಹೌದಾ? ಹಾಗುರುಗಳೇ. ಯಾಕಪ್ಪ, ಮೊದಲೇ ಪಾಪ ಗರ್ಭಿಣಿ ಹೆಂಗಸು ತಡ್ಕೊಳಕ್ಕಾಗಲ್ಲ. ಮೊದಲನೇದು ಬೇರೆ, ಎರಡನೇದು ಬಿಸಿಲು ತಾಪ ಬೇರೆ. ಏನಾಗಬೇಡ. ಈ ಒಂದು ವೈಜ್ಞಾನಿಕವಾದ ಅನುಭವದಿಂದ ಈ ಆಷಾಢವನ್ನು, ಗಂಡ ಹೆಂಡತಿಯನ್ನು ದೂರ ಮಾಡುವ ಕಾರಣ ಆಗಿದೆಯೇ ಹೊರ್ತು ಕೆಟ್ಟದ್ದು ಅಂತ ಹೇಳ್ತಕ್ಕಂಥ ತಿಳ್ಕೊಂಡ್ರೆ ಅದು ಮೂರ್ಖತನ. ಅರ್ಥ ಆಯ್ತಲ್ಲ? ವೈಜ್ಞಾನಿಕವಾಗಿ ಕೂಡ ದೂರ ಮಾಡೋಣ. ವ್ಯವಸಾಯಕ್ಕೆ ಕಂಪ್ಲೀಟಾಗಿ ಕೆಲಸ ನಡೆಯುತ್ತೆ. ಗಂಡ ಹೆಂಡತಿ ದೂರ ಇದ್ದಾಗ ಕೆಲಸ ಚೆನ್ನಾಗಾಗತ್ತೆ. ಮತ್ತು ಯಾವುದೇ ರೀತಿಯಲ್ಲಿ ಮಗು ಆಗ್ಬಿಡತ್ತಾ ಅನ್ನೋ ಆತಂಕ ಇರಲ್ಲ. ಇದೆಲ್ಲ ಲೆಕ್ಕ ಹಾಕಿ ಆಷಾಢದಲ್ಲಿ ಬೇಡ, ಕರ್ಕೊಂಡು ಹೋಗ್ಬಿಟ್ಟು ತವ್ರ ಮನೆಗೆ ಇಡಬೇಕು ಅಂತ ಒಂದು ಪದ್ಧತಿಯನ್ನು ಕೊಟ್ಟರು. ಸತ್ಯ. ಇನ್ನೊಂದು ದೊಡ್ಡ ಮೂರ್ಖತನದ ವಿಚಾರ ಅದರ ಪಕ್ಕದಲ್ಲಿದೆ. ಇದು ಸರಿ, ವೈಜ್ಞಾನಿಕವಾಗಿಯೂ ಶಾಸ್ತ್ರಬದ್ಧವಾಗಿಯೂ ಸರಿ. ಇನ್ನೊಂದು ಕೇಳಕ್ಕೂ ಆಗಲ್ಲ, ಬೇಜಾರಾಗತ್ತೆ. ಯಾವುದಪ್ಪ ಅದು ಅಂದರೆ, ನಾವು ಕೆಲವೊಂದು ವಿಷಯಗಳನ್ನು ಯಾಕಾರು ಬೇಕಪ್ಪ ಅನಿಸುತ್ತೆ. ಆಷಾಢ ಮಾಸದಲ್ಲಿ ಈಗಿಂದ ಶುರುವಾಗತ್ತೆ, ನೆಕ್ಸ್ಟ್ ಶ್ರಾವಣ ಬರುತ್ತೆ. ಹೌದು. ಈಗ ಅಲ್ಲಿ ಎಲ್ಲ ವಿಶೇಷ ಪೂಜೆಗಳೇ ಬರುತ್ತೆ. ಹೌದು, ಶ್ರಾವಣದಲ್ಲಿ ವಿಶೇಷ ಪೂಜೆನೇ ಬರುತ್ತೆ. ಅದಾದಮೇಲೆ ಗೌರಿ ಹಬ್ಬ ಬರುತ್ತೆ. ಎಷ್ಟು ಚೆನ್ನಾಗಿ ಸೇರಿಸಿದ್ದಾರೆ ನೋಡಮ್ಮ. ಒಂದು ಧರ್ಮ, ಒಂದು ಶಾಸ್ತ್ರ ಎಷ್ಟು ಚೆನ್ನಾಗಿ ತೊಳ್ಕೊಂಡು ಹೋಗಿದ್ದಾರೆ. ಇದು ಏನಕ್ಕೆ ಅಂದರೆ, 6ನೇ ತಿಂಗಳಿಂದ ಮುಂದಕ್ಕೆ 12ನೇ ತಿಂಗಳವರೆಗೂ ಬರೀ ದೇವರಿಗೆ ಸಂಬಂಧಪಟ್ಟದ್ದೇ ಮಾಡಿಕೊಂಡು ಬಂದರೆ, ಈ 6 ತಿಂಗಳಿಗೆ ಮಾಡಿರ್ತಕ್ಕಂಥ ಮದುವೆ, ನಾಮಕರಣ, ಎಂಗೇಜ್ಮೆಂಟ್ ಇದೆಯಲ್ಲ, ಇದಕ್ಕೆ ಒಂದು ಫಲಿತಾಂಶ ಸಿಕ್ಕತ್ತೆ. 6 ತಿಂಗಳು ಹಿಂದಕ್ಕೆ ಮಾಡಿರ್ತಕ್ಕಂಥ ಶುಭ ಕಾರ್ಯಗಳೇನಿದೆ, ಈ 6 ತಿಂಗಳಿಂದ 12ನೇ ತಿಂಗಳವರೆಗೂ ಮಾಡೋದೇನಿದೆ, ಇದಕ್ಕೆ ಫಲಿತಾಂಶ ಸಿಕ್ಕತ್ತೆ. ಕೆಟ್ಟದಾಗಿರ್ಬೋದು, ಗೊತ್ತಿಲ್ಲದೆ ಮಾಡಿಬಿಟ್ಟಿರ್ಬೋದು, ತಪ್ಪ ನಡ್ಕೊಂಡಿರ್ಬೋದು. ಇದಕ್ಕೆಲ್ಲ ಈಗ ಆಷಾಢದಿಂದ ಶುರು ಮಾಡಿದ್ರೆ ಡಿಸೆಂಬರ್ವರೆಗೂ ಎಲ್ಲ ಕಾರಣಕ್ಕೂ ಕಂಪ್ಲೀಟಾಗಿ ನಮಗೆ ಒಂದು ದೈವಿಕವಾದ ಒಂದು ಶಕ್ತಿ ಬರುತ್ತೆ. ತಪ್ಪಾಗಿ ಮದುವೆ ಆಗಿಬಿಟ್ಟಿರುತ್ತೆ, ಅರ್ಜೆಂಟ್ ಅಂತ ಮಾಡಿಬಿಟ್ಟಿರ್ತಾರೆ. ಈ ಥರ ಸಮಸ್ಯೆಗಳು ಸರಿ ಮಾಡ್ಕೊಳ್ಳೋಕೆ ಒಂದು ಆಪ್ಷನ್ ಅಂದರೆ 6 ತಿಂಗಳು. ಇದನ್ನು ಬಿಟ್ಟರು. ಈಗ ಇಲ್ಲಿ ಏನು ಹೇಳುತ್ತೆ ಅಂದರೆ, ಪಂಚಾಂಗ ಶಾಸ್ತ್ರವನ್ನು ಕೇಳುವವರು ಹೇಳುವರು ನಿಜವಾಗಲೂ ತಿಳ್ಕೋಬೇಕು ಎಷ್ಟು ಅನ್ಯಾಯವಾಗಿ ಸುಳ್ಳು ಸೃಷ್ಟಿ ಆಗ್ತಾ ಇದೆ ಅಂತ. ಪಂಚಾಂಗ ಶಾಸ್ತ್ರ ಹೇಳುವವರು ಕೇಳುವವರಿಗೆ ಎಷ್ಟು ಸುಳ್ಳನ್ನು ನಾವು ಮಾಡಿಕೊಂಡು ಅನುಭವಿಸ್ತಾ ಇದ್ದೀವಿ ಅನ್ನೋದು ಈ ವಿಚಾರದ ಪಕ್ಕದಲ್ಲಿ ಹೇಳ್ಬಿಡ್ತೀನಿ. ಅಂದ ಮೇಲೆ ಶುಭ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಆಪ್ಷನ್ ಇಲ್ಲ ಇನ್ನು ಮೇಲೆ ಅಂತಕ್ಕಂತಹ ವಿಚಾರ ಏನಕ್ಕೆ ಬರುತ್ತೆ ಅಂದರೆ, 7ನೇ ತಿಂಗಳ ಮೇಲೆ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಶುಭ ಮಾಡ್ತಕ್ಕಂಥದ್ದು ಯಾರಕ್ಕೆ ದಕ್ಷಿಣಾಯನಕ್ಕೆ ಬರ್ತಕ್ಕಂತಹ ಒಂದು ಹಂತಕ್ಕೆ ಹೋಗ್ತೀವಿ. ಹೌದು. ಇದು ಪೂರ್ವಿಕರಿಗೆ ನಾವು ಸಂಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ಹಿರಿಯರಿಗೆ ನಾವು ಸ್ಮರಣೆ ಮಾಡ್ತಕ್ಕಂಥದ್ದು 6 ತಿಂಗಳುಗಳು. ಈ ಕರ್ಮಗಳನ್ನು ತೊಳೆಯುವಂಥದ್ದಕ್ಕೆ ಇದು ಮಾಡ್ತಕ್ಕಂಥದ್ದು. ಅದಕ್ಕೆ ಯಾವ ಕಾರಣಕ್ಕೂ ಮದುವೆ ಕಾರ್ಯ, ಎಂಗೇಜ್ಮೆಂಟು ಯಾವುದೇ ಆಗಲಿ ಲವ್ ಸ್ಟಾರ್ಟ್ ಮಾಡೋದು ಬೇಡ ಅಂತ ಅಲ್ಲ. ಲವ್ ಮಾಡೋರ್ಗೆ ಹೇಳೋಕ್ಕಾಯ್ತದ? ಮಾಡ್ಕೊಳ್ಳಿ. ಆದರೆ ವಿಷಯ ಇಷ್ಟೇ, ಇದಕ್ಕೆ ಒಂದು ಕಂಡೀಷನ್ ಹಾಕಿ 1 ವರ್ಷವನ್ನು 2 ಭಾಗವನ್ನಾಗಿ ಮಾಡಿ ಶಾಸ್ತ್ರೀಯ ಪದ್ಧತಿಯಾಗಿ ನೆಮ್ಮದಿಯಾಗಿ ಬದುಕಿ ಅಂತ ಮಾಡಿರೋದನ್ನ ನಾವೇನು ಮಾಡಿದ್ದೀವಿ ಅಂದರೆ, 6ನೇ ತಿಂಗಳ ಮೇಲೆ ಜನವರಿವರೆಗೂ ಯಾರು ಮದುವೆ ಮಾಡ್ಕೊಳ್ಳಲ್ವೇನಮ್ಮ? ಮಾಡ್ಕೋತಾರೆ ಗುರುಗಳೇ, ತುಂಬ ನಡೆಯುತ್ತೆ. ಈಗ ಇವರಿಗೆ ಮಾಡಿಸಿದವ್ರಿಗೆ ತಿಳ್ಕೊಂಡ್ರವ್ರಿಗೆ ಏನು ಮಾಡೋಣ? ಗಡೀಪಾರು ಮಾಡಬೇಕಾಗತ್ತೆ ಅಲ್ಲ, ನಾವಲ್ಲ. ಹೌದು ತಾನೆ? ಅಲ್ಲರಿ, ಸತ್ಯ ಒಪ್ಕೊಂಡಿದ್ದೀವಿ, ಜ್ಯೋತಿಷ ಸತ್ಯ ಅಂತಿದ್ದೀವಿ, ಪಂಚಾಂಗ ಶಾಸ್ತ್ರ ಸತ್ಯ ಅಂತೀವಿ. ಪಂಚಾಂಗನೇ ಉಲ್ಟಾ ಮಾಡಿ ನೀವು 6ನೇ ತಿಂಗಳ ಮೇಲೆ ಶುಭ ಕಾರ್ಯ ಹೊರಡ್ತೀನಿ ಅಂದರೆ ಎಷ್ಟು ಮಟ್ಟಿಗೆ ಸರಿ ಇದು?
ನಿಮ್ಮ ಅನುಕೂಲ ಆದಾಗ ಚೇಂಜ್ ಮಾಡ್ಕೊಳ್ಳೋದಾ? ಅಂದ್ರೆ ಪಂಚಾಂಗದಲ್ಲಿ ದಕ್ಷಿಣಾಯನದಲ್ಲಿ ಯಾವುದೇ ಶುಭ ಮಾಡುವಂತಿಲ್ಲ, ಇಲ್ಲವೇ ಇಲ್ಲ. ಕೈ ಇದೆಯಾ ಗುರುಗಳೇ? ಯಾವ ಕಾರಣಕ್ಕೂ ನಾನು ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾವುದೇ ಪಂಚಾಂಗದಲ್ಲಿ ಇದೆಯಾ ದಯವಿಟ್ಟು ತೋರಿಸ್ಬಿಡಿ. ಭಾನುವಾರ ಮದುವೆ ಇಲ್ಲ, 6ನೇ ತಿಂಗಳಾದ್ಮೇಲೆ ಮದುವೆಗಳು ಶುಭ ಯಾವುದೂ ಇಲ್ಲ, ಆದರೂ ಭಾನುವಾರ ಮದುವೆ ಮಾಡ್ತಾ ಇದ್ದಾರೆ. ಪಂಚಾಂಗಕ್ಕೆ ದ್ರೋಹ ಮಾಡಿದ್ರಿ, ಪಂಚಾಂಗಕ್ಕೆ ಮೋಸ ಮಾಡಿದ್ರಿ, ಪಂಚಾಂಗ ಶಾಸ್ತ್ರಕ್ಕೆ ನೀವು ನಿಜಕ್ಕೂ ಹೇಳ್ತೀನಿ ಜೀವನ ಪರ್ಯಂತ ಅನುಭವಿಸ್ತೀರಾ. ಅಂದ್ರೆ ಭಾನುವಾರ ಮದುವೆ ಎನ್ನುವಂಥದ್ದು ಪಂಚಾಂಗದಲ್ಲಿ ಎಲ್ಲಿದೆ? ಅವ್ರ ಅನುಕೂಲಕ್ಕೆ ಮಾಡ್ಕೊಂಡಿದ್ರು, ಅದಕ್ಕೋಸ್ಕರ ಪಂಚಾಂಗ ಅದು ಗೊತ್ತಿಲ್ಲ. ನಿಜವಾದ ಪಂಚಾಂಗದಲ್ಲಿ ಭಾನುವಾರ ಶುಭ ಇಲ್ಲ, ಶುಭನೇ ಇಲ್ಲ. ಎಂಗೇಜ್ಮೆಂಟು ಅವತ್ತೇ ಅಲ್ವಾ? ಎಲ್ಲ ಶುಭಗಳು ಆ ದಿನನೇ ನಡೆಯುತ್ತೆ ಗುರು. ಅಂದ್ರೆ ನೀವು ಪಂಚಾಂಗ ಇಲ್ಲಿ ಹೇಳಿಸ್ತೀರಾ, ಕೇಳಿಸ್ತೀರಾ, ಮಾಡ್ತಿರೋದೆಲ್ಲ ಉಲ್ಟಾನೆ. ಮತ್ತೆ ಪಂಚಾಂಗ ಶಾಸ್ತ್ರ ಕೇಳ್ತೀರಾ? ಯಾಕಂದ್ರ ಮೇಲೆ ತುಂಬ ತಪ್ಪು ಬೋಧನೆ ಆಗ್ತೀರಾ? ಅದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ, ನೀವು ಹೋಗ್ತಿರೋದೆಲ್ಲ ಬರೀ ಅಡ್ರಸ್ತಲ್ಲೇ ಹೋಗ್ತಾ ಇದ್ದೀರಾ, ಯಾವುದು ಸೂಕ್ತವಾದದ್ದಲ್ಲ. ಅನ್ಯಾಯವಾಗಿ ಪಂಚಾಂಗನ ತಪ್ಪು ದಾರಿಗೆ ಎಳಿಬೇಡಿ, ಧರ್ಮವನ್ನು ಮರೆಮಾಚಬೇಡಿ, ಶಾಪಕ್ಕೆ ಗುರಿಯಾಗಬೇಡಿ. ನೀವೇ ತಿಳ್ಕೊಂಡು ಡಿಸೈಡ್ ಮಾಡಿ ಮಾಸಗಳನ್ನು ನಾವು ಹೇಗೆ ಬಳಸ್ಕೋಬೇಕು. ಇದರಲ್ಲಿ ಎಷ್ಟು ಅರ್ಥ ಇದೆ. ಈ ವಿಚಾರವನ್ನು ನಾನು ಒಬ್ಬನೇ ಕೂತ್ಕೊಂಡು ಮಾಡಿದ್ದಲ್ಲ, ಹೇಳ್ತಾ ಇರೋದಲ್ಲ, ವೈಯಕ್ತಿಕ ಅಲ್ಲ, ಇದು ನಿಜವಾಗ್ಲೂ ಇರ್ತಕ್ಕಂಥದ್ದು. ನೀವು ಹೋಗಿ ಕೇಳ್ತೀರಾ, ಅವ್ರು ಹಾಕ್ಕೊಡ್ತಾರೆ. ಅವ್ರು ಯಾಕೆ ಹೇಳ್ತಾರೆ ಅಂತ ದಯವಿಟ್ಟು ಅವ್ರ ಮೇಲೆ ಹೊರೆ ಹೊರಿಸ್ಬೇಡಿ. ಸ್ವಾಮಿ ನಾವು ಹೋಯ್ತೀವಿ, ನಮ್ಗೆ ಗೊತ್ತಿಲ್ಲ, ಅವ್ರು ಹೇಳ್ತಾರಲ್ಲ, ಅವ್ರು ಹೇಳಿದ್ರು ನೀವು ಬಿಡಬೇಕಲ್ಲ. ಕೆಲವೊಂದ್ರಲ್ಲಿ ತಪ್ಪು ನಮ್ದು ಇರುತ್ತೆ ಗುರುಗಳೇ, ಯಾಕೆಂದ್ರೆ ರಜದ ದಿನ ಬೇಕು, ಎಲ್ಲರೂ ಬರಬೇಕು. ಅಮ್ಮ, ಯಾವುದೇ ವಿಷಯ ತಿಳ್ಕೊಳ್ಳಿ, ಪುರೋಹಿತರು ಆಜ್ಞೆ ಮೇರೆಗೆ ಯಾವುದೇ ಶುಭ ಕಾರ್ಯಗಳು ಮಾಡಲ್ಲ ಯಾರೂ. ಹೌದು. ಯಾಕೆಂದ್ರೆ ದುಡ್ಡು ಕೊಡಲ್ವೇನ್ರಿ? ಹೌದು. ಹಿಂದ್ಗಡೆ ಹೇಳ್ತಾರೆ ದುಡ್ಡು ಕೊಡಲ್ವೇನ್ರಿ, ಸರ್ ಮಾಡ್ರಿ, ಇಲ್ಲ ಏನೋ ಒಂದು ಶಾಂತಿ ಮಾಡಿಸಿ, ಏನೋ ಒಂದು ಮಾಡಿ. ಎಲ್ಲ ಇವರೇ ತಪ್ಪು ಮಾಡ್ಕೊಳ್ಳೋದು, ಇವರೇ ತಲೆ ಮೇಲೆ ಹಾಕೊಳ್ಳೋದು, ಮಕ್ಕಳ ತಲೆನೂ ಹಾಳು ಮಾಡ್ತಾರೆ, ಮತ್ತು ಕೊನೆಗೆ ಪುರೋಹಿತರಿಗೂ ಬೈತಾರೆ. ಅವ್ರು ಯಾಕೆ ಹಾಕ್ಕೊಡ್ಬೇಕಿತ್ತು? ಎಷ್ಟೊಂದು ದಬ್ಬಾಳಿಕೆ ಮಾಡ್ತಾರೆ ನಮ್ಮ ಜನ ಅಂತ. ಅದಕ್ಕೆ ಏನು ಮಾಡಿದ್ದಾರೆ, ಡಿಸೈಡ್ ಮಾಡಿಬಿಟ್ಟವ್ರೆ ಯಾರು? ಶಾಸ್ತ್ರ ಹೇಳೋರು. ಏನೋ ಮಾಡ್ಕೊಳ್ಳಿ, ನಿಮ್ಗೆ ಹೆಂಗೆ ಬೇಕು ಭಾನುವಾರನ ಹಾಕೋ ಹೋಗು, ಅನುಭವಿಸಿ. ಯಾಕೆ ಅಂದರೆ ಜವಾಬ್ದಾರಿಯುತವಾದ ವಿಚಾರವನ್ನು ಯಾಕೆ ತಗೊಳ್ಳಲ್ಲ ಯಾರು ಅಂತಂದರೆ, ನಮ್ಮ ದೌರ್ಬಲ್ಯಗಳ ದುರಹಂಕಾರದ ಪರಮಾವಧಿಗೆ ಬಿಟ್ಬಿಡ್ತಾರೆ. ಮಾಡ್ಕೊಂಡು ಹೋಗಿ ಏನೋ ಮಾಡ್ಕೊಳ್ಳಿ, ನಮಗೇನು, ನೀವು ಯಾವ ಮಾಡ್ಬೇಕು ಹೇಳಿ, ಭಾನುವಾರ ಕೊಡ್ತೀನಿ, ಶುಕ್ರವಾರ ಬೇಕಾ ಕೊಡ್ತೀನಿ, ಆಪ್ಷನ್ ನಿಮ್ಮದೇ. ಅದೇ ರೀತಿಯಲ್ಲಿ ಮನೆ ಕಟ್ಟೋರು ಕೂಡ ಇಂಜಿನಿಯರ್ಗಳಿಗೂ ಅಷ್ಟೇ. ಇಂಜಿನಿಯರ್ ಕೈಲಿ ಪ್ಲ್ಯಾನ್ ಹಾಕಿಸ್ತೆ ಅಂತಾರೆ, ನಿಜವಾದ ಇಂಜಿನಿಯರ್ ಪ್ಲ್ಯಾನ್ ಇಲ್ವೇ ಇಲ್ಲ ಅಲ್ಲಿ. ಯಾಕೆ ಅಮ್ಮ, ಇವ್ರು ಕೇಳಲ್ಲ. ಇವ್ರಿಗೆ ಬೆಡ್ರೂಮ್ ಇಷ್ಟಿರಬೇಕು, ಇವ್ರು ಹೇಳ್ದಂಗೆ ಇಂಜಿನಿಯರ್ ಕೇಳಬೇಕು. ಮತ್ತು ಯಾಕೆ ಹೋದ್ರಿ ಅಲ್ಲಿ? ಹೋಗಿದ್ದು ಇಂಜಿನಿಯರ್ ಹತ್ರನೇ. ಬಾಯಿ ಕಂಪ್ಲೀಟ್ ಬಂದ್ ಮಾಡಿ ಚೆನ್ನಾಗಿರೋ ಮನೆ ಪ್ಲ್ಯಾನ್ ಹಾಕ್ಕೊಡಿ ಅಂತ ಕೇಳಬೇಕಾ? ನಿಮಗೆ ಕೇಳ್ಕೊಂಡು ಅವರು ಮಾಡ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಜವಾಬ್ದಾರಿ ತಗೊಳ್ಳೋದು ಬೇಡ ಅಲ್ವಾ? ಹೆಂಗಿರ್ಬೇಕು ನಿಮಗೆ, ರೂಮ್ ಎಷ್ಟು ಬೇಕು ಅಂತ ಅವರೇ ಕೇಳ್ತಾರೆ. ಆಗ ಇವ್ರು ಹೇಳ್ಬೇಕು ನಾವು ತಗಲಾಕೊಂಡು ಅಂತ. ಅವ್ರು ಹೇಳ್ಬೇಕಾಗಿದ್ದೇನು, ಸ್ವಾಮಿ ನಮ್ಗೆ ಕೇಳಬೇಡಿ, ನಾವು ನಿಮ್ಮ ಹತ್ರಕ್ಕೆ ಬಂದಿರೋದು ಶಾಸ್ತ್ರಬದ್ಧವಾದ ಮನೆ ಎಷ್ಟು ಬರಬೇಕು ಹಾಕ್ಕೊಡಿ, ನಾವು ಮನೆ ಕಟ್ತೀವಿ ಅಂತ ಹೇಳಿದ್ರೆ ಬಚಾವ್. ಇವರೇ ಅವ್ರ ಮೇಲಿಂದ ಹೊರ ಇಳಿಸ್ಕೊಂಡ್ಬಿಡ್ತಾರೆ. ಹೌದು. ಪುರೋಹಿತರ ಹತ್ರ ಹೋಗಿ ಮದುವೆದು ಹಂಗೆ ಮಾಡ್ಕೊಳ್ಳೋದು. ಇವರೇ ಡೇಟು ಚೌಟ್ರಿ ಕಾಲಿಗೆ ಬಂದು ಹೇಳ್ಬಿಡ್ತಾರೆ, ಹಾಕ್ಕೊಡ್ತಾರೆ. ಪುರೋಹಿತನ ನಾನು ನೀವು ಕೇಳಿದ್ರೆ ನಾ ಕೊಟ್ಟೆ ಅಂತಾರೆ. ಅಂದರೆ ಪ್ರತಿಯೊಂದನ್ನು ತಲೆ ಮೇಲೆ ಇವರೇ ಹಾಕೋತಾ ಇರೋದು. ಅದೊಂದೇ ಬೇಡ, ದೇವಸ್ಥಾನಕ್ಕೆ ಹೋದ್ರು ಇವರೇ ಹಾಕ್ಕೊಳ್ಳೋದು. ಹೇಗೆ ಗುರುಗಳೇ? ನನ್ನ ಮಗಳಿಗೆ ಮದುವೆ ಆಗೋ ಥರ ಯಾವ್ದಾರು ಒಂದು ದಾರಿ ತೋರಿಸು ಅಲ್ವಾ, ಅಲ್ಲೂ ಇವರೇ ಹಾಕ್ಕೊಂಡ್ರು. ಅಂದರೆ ಲಂಚ ಕೊಟ್ಟು ಇದೆಲ್ಲ ಲಂಚನೇ ಕೊಡ್ತಾರೆ ನಮ್ಮ ಜನ ಅಂತ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ. ದೇವರಿಗೆ ಲಂಚ, ಪುರೋಹಿತರಿಗೆ ಲಂಚ, ಶಾಸ್ತ್ರಕ್ಕೆ ಲಂಚ, ಎಲ್ಲ ಲಂಚ ಕೊಟ್ಟು ನೀವು ಈ ಮಟ್ಟಕ್ಕೆ ದುಡ್ಡಿನ ಅಹಮ್ಮಲ್ಲಿ ಮೆರೆದ್ರೆ ಎಲ್ಲಿಂದ ನೆಮ್ಮದಿಯಾಗಿ ಬದುಕೋಕ್ಕಾಗತ್ತೆ ರೀ? ಸ್ವಲ್ಪ ಯೋಚನೆ ಮಾಡಿ. ಈ ಸತ್ಯವನ್ನು ಕೇಳಿಸ್ಕೊಳ್ಳೋಕ್ಕೆ ಹೇಳೋಕ್ಕೆ ಕಷ್ಟ ಆಗ್ಬೋದು, ಆದರೆ ಒಂದಂತೂ ತಿಳ್ಕೋಬೇಕು, ನಮ್ಮ ಬದುಕು ನಮ್ಮ ಕೈಯಲ್ಲಿ ಯಾವ ಕಾರಣಕ್ಕೂ ಏನು ನಡೆಯಲ್ಲ. ಅದಕ್ಕೇ ಆದ ಒಬ್ಬ ಇದ್ದಾರೆ ಭಗವಂತ, ಒಂದು ಮೇಟಿ ಅಂತ ಇದೆ, ಕಾಣದ ಶಕ್ತಿ ನಮ್ಮ ನಡೆಸುತ್ತೆ ಅನ್ನೋ ನಂಬಿಕೆ ಇಟ್ಟುಕೊಂಡು ತಗ್ಗಿ ಬಗ್ಗೆ ನಡೆದಾಗ ಈ ಸಮಸ್ಯೆಗಳು ನಮಗೆ ಬರಲ್ಲ. ಎಲ್ಲವನ್ನೆಲ್ಲ ಮಾಡಿಬಿಟ್ಟು ನಮಗಿಷ್ಟ ಬಂದಂಗೆಲ್ಲ ಮಾಡಿಬಿಟ್ಟು ಆಮೇಲೆ ದೇವ್ರ ಮೇಲೂ ಹಾಕೋದು, ಬೇರೆಯವ್ರ ಮೇಲೂ ಹಾಕೋದು, ಇದು ನಾವು ಅನುಭವಿಸ್ತಾ ಇರತಕ್ಕಂಥ ಜನ್ಮಾಂತರದ ಕರ್ಮಗಳು. ಯಾರು ಮಾಡ್ಕೊಂಡಿದ್ದು? ನಾವೇ ಮಾಡ್ಕೊಂಡಿದ್ದು. ಅನುಭವಿಸಿ ಆಮೇಲೆ ಹೋಗ್ಬಿಟ್ಟು ನನ್ನ ಮಗ ಯಾಕೆ, ನನ್ನ ಮಗಳ ಯಾಕೆ ಹಿಂಗೆ ಅಂತ ಹೋಗಿ ಶಾಸ್ತ್ರ ಕೇಳೋದು. ಇಲ್ಲಿ ಒಟ್ಟಿನಲ್ಲಿ ಏನು ಅಂದರೆ ಬೆನಿಫಿಟ್ ಯಾರಿಗೆ ಮಾಡ್ತಾ ಇರೋದಂದರೆ, ಇವರು ಸಾಲ ಮಾಡ್ಕೋತಾರೆ, ಇನ್ನೊಬ್ರು ಜೇಬ್ ತುಂಬಿಸ್ತಾರೆ. ಹೌದು. ಇದು ಆಗಬಾರ್ದು ಅಂದರೆ ನೀವು ಸ್ವಲ್ಪ ಜ್ಞಾನವಂತರಾಗಬೇಕು ಅಂತಕ್ಕಂಥದ್ದೇ ನಮ್ಮ ಕಾರ್ಯಕ್ರಮದ ಪೂರ್ಣ ಉದ್ದೇಶ ಅಂತ ಇದನ್ನು ಹೇಳ್ತಾ ಈಗ ವಿಷಯಕ್ಕೆ ಬರ್ತೀನಿ. ನಾಮಕರಣದ ಅರ್ಥ ಆಗಿಲ್ಲ ಅಂತ ನಾನು ಹೇಳ್ತೀನಿ. ನೀನೇನು ಹೇಳ್ತೀಯಮ್ಮ? ನಾನು ಆಗಲೇ ಪ್ರಶ್ನೆ ಹಾಕ್ಬಿಟ್ಟಿದ್ದೀನಿ ಗುರುಗಳೇ. ಈಗ ಮಾಡ್ತಾ ಇದ್ದೀವಿ, ಹಿಂದೆಯಿಂದನೂ ಮಾಡ್ಕೊಂಡು ಬಂದಿದ್ದೀವಿ, ಆಗಿಲ್ಲ ಅಂತ ಹೇಗೆ ಹೇಳ್ತೀರಾ ಗುರುಗಳೇ? ನನ್ನ ಪ್ರಶ್ನೆ ಆಗಲೇ ಬಂದಿದೆ ಗುರುಗಳೇ. ಈಗ ಅದಕ್ಕೊಂದು ಸಣ್ಣ ಉದಾಹರಣೆ. ಮಕ್ಕಳಿಗೆ ಒಳ್ಳೆ ಭಾವನೆ ಬರಬೇಕು. ಯಾರಿಗಿಷ್ಟ ಇಲ್ಲ?
ಪ್ರತಿಯೊಬ್ಬರಿಗೂ ಬೇಕು ಗುರುಗಳೇ. ಆ ಭಾವನೆ ಯಾವುದರಿಂದ ಬರಬೇಕು, ಯಾವುದರಿಂದ ಬರುತ್ತೆ ಅಂತಕ್ಕಂಥ ವಿಚಾರ ಮೊದಲು ತಿಳ್ಕೋಬೇಕು. ಒಳ್ಳೆಯ ಸದ್ಭಾವನೆ ಇರಬೇಕು. ಹೌದು, ಎಲ್ಲ ಅಪ್ಪ ಅಮ್ಮನಿಗೂ ಇಷ್ಟ. ಆದರೆ ಇಷ್ಟ ಅವ್ರಿಗೆ ಇಲ್ಲ, ಅದು ಅವರಲ್ಲೇ ಇಲ್ಲ. ಮಕ್ಕಳು ಭಾವನೆ ಚೆನ್ನಾಗಿರಬೇಕು ಅಂತ ಕೇಳ್ತಾರೆ. ಹೆಂಗಿದು? ಅವರಲ್ಲಿ ಭಾವನೆ ಇದೆಯಾ? ಇಲ್ಲ ಗುರುಗಳೇ. ಮತ್ತು ಮಕ್ಕಳಲ್ಲಿ ಭಾವನೆ ಹೆಂಗೆ ಬರುತ್ತೆ? ನಮ್ಗಂತೂ ಇಲ್ಲ, ಅವ್ರಿಗಾದ್ರೂ ಇರ್ಲಿ ಅನ್ನೋ ಆಸೆ ಗುರುಗಳೇ. ಇಲ್ಲದೆಲ್ಲಿ ಬರುತ್ತಲ್ಲಿ? ಆಸೆ ಪಡಕ್ಕೆ ಏನು ಬೇಕು? ಹಿಮಾಲಯ ಪರ್ವತ ನಮ್ಮ ಇಲ್ಲಿ ಬೆಂಗಳೂರಿಗೆ ಬಂದರೂ ಒಳ್ಳೇದೇ ಅಂತ ಅನ್ಕೋತೀವಿ, ಬರೋಕ್ಕಾಗತ್ತಾ? ಇಲ್ಲ ಗುರುಗಳೇ. ಈಗ ನಮ್ಮಲ್ಲಿ ಇಲ್ಲದ ಹಂಗೆ ಅಲ್ಲಿ ಹೆಂಗೆ ಬರುತ್ತೆ? ಸ್ಕೂಲ್ಗೆ ಕಳಿಸ್ತೀನಲ್ಲ, ಕಾನ್ವೆಂಟ್ಗೆ ಸೇರಿಸ್ತೀನಲ್ಲ, ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಅಲ್ಲ, ಇಲ್ಲಿ ನಾಮಕರಣ ಅಂದರೆ ನಾವು ಮಗು ಹುಟ್ಟಿದ್ದಕ್ಕೆ ಗುರುತು ಕೇಳ್ತೀವಿ. ಮಗು ಹುಟ್ಟಿದೆ ಇಂಥ ಟೈಮ್ಗೆ ಏನು ಹೆಸರಿಡಬೇಕು? ಎಂಥ ಅನ್ಯಾಯದಲ್ಲಿ ಬದುಕ್ತಾ ಇದ್ದೀವಿ. ಇದು ತುಂಬ ಆಶ್ಚರ್ಯಕಾದ ಅನಿಸುತ್ತೆ. ಆದರೆ ತಿಳ್ಕೊಂಡ್ರೆ ನಿಜಕ್ಕೂ ನಾವು ಎಂಥ ಮೂರ್ಖತನದಲ್ಲಿ ಮಕ್ಕಳ ನಾಮಕರಣದಿಂದ ನಮ್ಮ ಮಕ್ಕಳನ್ನ ಭವಿಷ್ಯ ಹಾಳು ಮಾಡ್ತಾ ಇದ್ದೀವಿ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಜೀವನ ಪರ್ಯಂತ ಇಂಥ ತಪ್ಪುಗಳನ್ನ ಮಾಡ್ಕೊಂಡು ಬಂದಿದ್ದೀವಲ್ಲ, ಇವರಿಗೆಲ್ಲ ಹೇಳೋರ್ಗೂ ಕೇಳೋರ್ಗೂ ಏನು ಮಾಡೋಣ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇಲ್ಲಿ ಹೇಳೋರ ಮೇಲೆ ದಯವಿಟ್ಟು ಓವರಾಗಿ ಸವಾರಿ ಮಾಡೋದು ಬೇಡ. ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪಿಗೆ ಅವ್ರನ್ನ ಎಳಿತಾ ಇದ್ದೀವಿ ಅಂತ ನೀವೇ ಅಂದ್ಕೊಳ್ಳಿ. ಇದಕ್ಕೆ ಯಾಕೆಷ್ಟು ದೀರ್ಘವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಆ ಅಕ್ಷರ ಇದೆಯಲ್ಲ, ಮಗು ಹುಟ್ಟೋದಕ್ಕೆ ಕ, ಟ, ಪ, ಣ ಏನೋ ಒಂದು ಬಂದಿರುತ್ತೆ. ಹೌದು, ಆ ಅಕ್ಷರದಲ್ಲಿ ಮೂಲಕವಾಗಿ ಹೆಸರಿಡಿ ಅಂತ ಹೇಳ್ತಿದ್ದಾರೆ. ಹೌದು. ಆ ಮಗುವಿನ ಜೀವನ ಪರ್ಯಂತ ಹಾಳಾಗೋಯ್ತಲ್ಲಿ. ನಕ್ಷತ್ರಕ್ಕೆ ಯಾವ ಅಕ್ಷರದಿಂದ ಮಗುವಿನ ಹೆಸರನ್ನು ಇಡಬೇಕು? ಎಷ್ಟೋ ಜನಕ್ಕೆ ಈಗ ಸಿಕ್ಕಾಬಿಟ್ಟೆ ಮೆಣಸಿನ್ಕಾಯಿ ಥರ ಉರಿ ಹತ್ಬಿಡುತ್ತೆ. ಯಾಕೆಂದ್ರೆ ಈ ವಿದ್ಯೆ ಗೊತ್ತಿಲ್ವಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಥರ ಉರಿ ಹತ್ಬಿಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲರಿ, ಇದನ್ನೇ ನಾವು ಮಾಡ್ಕೊಂಬಂದಿರೋದು ಕಾಲದಿಂದ. ಅಲ್ಲರಿ, ಮಾಡ್ಕೊಂಬಂದಿರೋದಕ್ಕೆ ಮಕ್ಕಳನ್ನೆಲ್ಲ ನಾವು ಹಾಳಾಗ್ತಾ ಇರೋದು, ಮಕ್ಕಳು ಹಾಳಾಗಿರೋದು. ಹಾಗೆ ನಕ್ಷತ್ರಾನುಸಾರವಾಗಿ ಹೆಸರಿಡುವಂಥದ್ದೇ ತಪ್ಪು ಕಲ್ಪನೆ ಗುರುಗಳೇ. ಹಾಗೆ ನಿಜವಾಗ್ಲೂ ಹೇಳ್ತೀನಿ, ಯಾವ್ದು ಒಳ್ಳೇದಾಗಿದೆ? ನಾಮಕರಣ ಮಾಡಿ ಮಗುವಿಗೆ ಎಷ್ಟು ಖರ್ಚು ಮಾಡಿ ಶ್ರೀಮಂತಿಗೆಲ್ಲೂ ಮಾಡ್ತಾರೆ, ಹೌದಾ? ಏನಾಗಿದೆ ಅಲ್ಲಿ? ಮಗುವಿನ ಭಾವನೆ ಎಲ್ಲಿ ಬಂದಿದೆ? ನಾಮಕರಣ ಮಾಡಿದ ಮೇಲೆ ಮಗುವಿನ ಭಾವನೆ ಬರಲೇಬೇಕು. ಇದಕ್ಕೆ DNA ಹೋಗ್ಬಿಡೋಣ. ಈ ನಾಮಕರಣಕ್ಕೆ ನಾವು ಮಾಡ್ತಾ ಇರುವಂಥ ಮೂರ್ಖತನದ ಒಂದು ತಪ್ಪು ಯಾವುದು ಅಂದರೆ, ಮಗುವಿನ ಬಗ್ಗೆ DNA ವಿಚಾರದ ಬಗ್ಗೆ ನಮಗೆ ಬೇಕಾ ಬೇಡವಾ? ಯಾಕೆಂದರೆ ಎಷ್ಟೆಲ್ಲ ಸಮಸ್ಯೆ ಇದೆ ಅಂತಕ್ಕಂಥದ್ದು. ಇದು ಅಸಮರ್ಥತೆಯ ದೇಹ, ತಾಯಿಯ ಗರ್ಭದಿಂದ ಮಗು ಬಂದಿದೆ. ಅಸಮರ್ಥತೆಯ ದೇಹ ಮಗು ಬಂದಿರೋದು, ಸಮರ್ಥವಾದ ಮಗು ಬಂದಿಲ್ಲ. ಅಂದರೆ ಅನಾರೋಗ್ಯದ ಮಗು ಬಂದಿರೋದು. ಯಾವುದೇ ಮಗು ಆರೋಗ್ಯದಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಈ ಅಸಮರ್ಥತೆಯ ದೇಹವನ್ನು ಸಮರ್ಥತೆಯಾಗಿ ಮಾಡಬೇಕಾ ಬೇಡವಾ? ಮಾಡಬೇಕು ಗುರುಗಳೇ. ಅದು ಮಾಡೋಕ್ಕೋಸ್ಕರವಾಗಿ ಎರಡು ಬದಲಾವಣೆ ಆಗಬೇಕಲ್ಲಿ. ಏನು ಅಂದರೆ, ನಾವು ಮಾಡ್ತಾ ಇರೋದೇನು ತಪ್ಪು ಅಂತಕ್ಕಂಥ ವಿಚಾರಕ್ಕೆ ಹೋದರೆ, ಒಬ್ಬ ಮನುಷ್ಯ ದೇಹದ ವ್ರತವನ್ನು ಮಾಡಬೇಕು. ಹೆಣ್ಣಾಗಲಿ ಗಂಡಾಗಲಿ ಏನು ಮಾಡಬೇಕು? ದೇಹದ ವ್ರತವನ್ನು. ದೇಹದ ವ್ರತ ಯಾವುದು ಅಂತ ಕೇಳಿದ್ರೆ ಏನು ಹೇಳ್ಬೋದು? ಅದು ಆಶ್ಚರ್ಯ ಆಗತ್ತೆ. ಅದು ಕೆಲವ್ರು ಮಾಡ್ತಿದ್ದಾರೆ, ಚೆನ್ನಾಗಿದ್ದಾರೆ, ನೀವು ಪ್ರಯತ್ನ ಮಾಡ್ಬೋದು ಅಂತ ನಾಳೆನೇ ಶುರು ಮಾಡಬೇಡಿ, ತಿಳ್ಕೊಳ್ಳಿ ಅಷ್ಟೇ. ಹಗಲಿನಲ್ಲಿ ಒಂದು ಊಟ ಮಾಡ್ತಕ್ಕಂಥದ್ದು ಮಾತ್ರ ದೇಹಕ್ಕೆ ವ್ರತ ಆಗತ್ತೆ. ಹಗಲಿನಲ್ಲಿ ಒಂದು ಊಟ ಮಾತ್ರ ಆಗಬೇಕು. ಯಾರು? ಮದುವೆಯಾಗಿ ಮಕ್ಕಳು ಮಾಡ್ಕೊಳ್ತಕ್ಕಂತಹ ಒಂದು ಶಿಕ್ಷಣ ವ್ಯವಸ್ಥೆ ಅಲ್ಲಿಂದ ಶುರು ಆಗಬೇಕು. ಮಗು ಪಡೆಯುವಂಥವ್ರು, ಗಂಡು ಹೆಣ್ಣು ಆರೋಗ್ಯವಾಗಿ 100 ವರ್ಷ ಬಾಳಿ ಬದುಕಬೇಕು ಅನ್ನೋದು ಯಾದರೆ ಹಗಲಿನಲ್ಲಿ ಒಂದು ಊಟ ಮಾತ್ರ. ಯಾಕದು ಒಂದೇ ಊಟ ಅಲ್ವಾ? ಒಬ್ಬ ಮನುಷ್ಯ ಇವತ್ತಿನ ಪ್ರಸ್ತುತಕ್ಕೆ ಮಾತಾಡ್ತಾ ಹೋದರೆ, ಒಂದು ದಿನಕ್ಕೆ 2000 ಕ್ಯಾಲೋರಿ ಇರ್ತಕ್ಕಂತಹ ಊಟ ಮಾತ್ರ ತಗೋಬೇಕಾಗಿರೋದು. 2000 ಕ್ಯಾಲೋರಿ ಮಾತ್ರ. ಆದರೆ ನಾವು ಎಲ್ಲಿ ಹೋಗಿದ್ದೀವಿ ಅಂದರೆ 3500 ಮೇಲೆ ಹೊರಟೋಗಿದ್ದೀವಿ. 3 ಟೈಮ್ 4 ಟೈಮ್ ಆಗುತ್ತಲ್ಲ ಗುರುಗಳೇ, ಅಲ್ವೇನಮ್ಮ? ಈಗ ಈ 3500 ಮೇಲೆ ಹೋಗಿದ್ದೀವಿ ಅಂದರೆ ನಿಮಗೆ ಹುಟ್ಟುವ ಮಗು ಅಜ್ಞಾನತ್ವವಾದ, ಮೂರ್ಖತನದ, ಮಂಡತನದ ಮಗು ಹುಟ್ಟೋದಂತೂ ಖಚಿತ. ಇದೇ DNA ರಿಸಲ್ಟ್. ಬೇಕು ಅಂತೀಯ ಬೇಡ ಅಂತೀಯ? ಖಂಡಿತ ಬೇಕು ಗುರುಗಳೇ. ಎಲ್ರಿ ಇದ್ದೀವಿ ನಾವು? ಯಾವ ಪ್ರಪಂಚದಲ್ಲಿದ್ದೀವಿ? ಹುಷಾರು ತಪ್ಪಿದಾಗ ಏನಾದ್ರು ನಡೆದಾಗ ಹೋಗ್ಬಿಟ್ಟು DNA ಟೆಸ್ಟ್ ಮಾಡೋಕ್ಕೆ ಹೋಗ್ತೀವಿ. ಅಪ್ಪ ಅಮ್ಮನ ಒಂದು ಸೋಮಾರಿತನ, ಬೇಜವಾಬ್ದಾರಿತನ, ಊಟದಲ್ಲಿ ಮಾಡಿರ್ತಕ್ಕಂತಹ ಸಮಸ್ಯೆ ಆ ಮಗು ಯಾವ ಮಟ್ಟಕ್ಕೆ ಹೇರ್ಕೊಳುತ್ತೆ ಅಂದರೆ, ಏನು ಅನುಭವಿಸುತ್ತೆ ಅಂದರೆ ಇವತ್ತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾಮಕರಣದಲ್ಲಿ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದೀವೋ ಮಕ್ಕಳಿಗೆ.
ನಮ್ಮ ಅಪ್ಪನೂ ಅದೇ ಮಾಡಿದ್ದು, ನಾನು ಅದೇ ಮಾಡಿದ್ದೀನಿ ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ಮಗು ಅದೇ ಅನುಭವಿಸ್ತಾ ಇದೆ, ನೀವು ಅದೇ ಅನುಭವಿಸಿದ್ದೀರಾ, ನಿಮ್ಮ ಅಪ್ಪನೂ ಅದನ್ನೇ ಅನುಭವಿಸಿದ್ರು. ಯಾಕೆ ಬೇಕಿದ್ದು ಅನುಭವಿಸೋದು? ದುಃಖ ಪಡೋ ಕೈಲಿ ಹುಟ್ಟಿದ್ದು ನಾವು. ದೇವ್ರು ನಿಮ್ಮನ್ನ ದುಃಖ ಪಡು ಅಂತ ಕಳಿಸಿದ್ದ? ಇಲ್ಲ ಅಲ್ಲ, ಇಲ್ಲ ಗುರುಗಳೇ. ಪ್ರೀತಿಪೂರ್ವಕವಾಗಿ ಬದುಕೋ ಅಂತ ಹೇಳಿರೋದು ಭಗವಂತ. ಅದಕ್ಕೋಸ್ಕರವಾಗಿ ಇರ್ತಕ್ಕಂತಹ ಭಗವಂತನಿಗೋಸ್ಕರವಾಗಿ ನಾವು ವ್ರತ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಪೂಜೆ ಅಂತ ಅಂದ್ಕೊಂಡಿದ್ದೀವಲ್ಲ, ಎಂತಹ ದೊಡ್ಡ ಒಂದು ಬುದ್ಧಿವಂತರು. ಭಗವಂತನಿಗೆ ನಾವು ಪೂಜೆ ಮಾಡುವುದು ವ್ರತ ಅಂತ ಅಂದ್ಕೊಂಡಿದ್ದೀವಲ್ಲ, ಅದಲ್ಲ. ಅಂದರೆ ಮಾಡೋ ತಪ್ಪು ಅಂತಲ್ಲ, ಅದಲ್ಲ. ಊಟದ ವಿಚಾರದಲ್ಲಿ, ಆಹಾರ ಸೇವನೆಯ ವಿಚಾರದಲ್ಲಿ ನಮ್ಮ ದೇಹಕ್ಕೆ ವಯಸ್ಸಿಗನುಸಾರವಾಗಿರ್ತಕ್ಕಂತಹ ಬೇರೆ ಕಾರಣಗಳಿಲ್ಲದೆ ಆಹಾರ ಸೇವನೆ ಮಾಡ್ತಕ್ಕಂತಹ ಸತ್ಯವನ್ನು ತಿಳಿಯುವುದೇ ಮನುಷ್ಯನ ದೇಹದ ಮಾನಸಿಕವಾದ ವ್ರತವಾಗಿ ನಾವು ಜೀವನದಲ್ಲಿ ಬದುಕಬಹುದು. ಅಂದರೆ ದೇಹ ಆ ರೀತಿ ಇದ್ದಾಗ ಮಾತು ಮತ್ತು ಮನಸ್ಸು ತುಂಬ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಮಾತಾಡೋದು. ಅಯ್ಯೋ ಎಷ್ಟು ಚೆನ್ನಾಗಿ ಮಾತಾಡ್ತಾವ್ರಲ್ವ ಅವರು, ಅಲ್ವಾ? ಆಮೇಲೆ ಮನಸ್ಸು ಯಾವಾಗಲೂ ದೇವ್ರ ಥರ ಕಣೆಯ ನೋಡಿ, ಮಾತೇ ಆಡಲ್ಲ ಅಂತಿರಲ್ಲ. ಇದೆರಡೂ ರಿಪೇರಿ ಆಗೋದು ನಿಮ್ಮ ಊಟದಿಂದ ಮಾತ್ರನೇ ಹೊರ್ತು ನೀವು ಪೂಜೆ ವ್ರತ ಮಾಡೋದ್ರಿಂದ ಆಗಲ್ಲ. ಏನು ಹೇಳ್ತೀಯಮ್ಮ? ಹಾಂ ಗುರುಗಳೇ. ನಾವು ವ್ರತವನ್ನು ಮಾಡುತ್ತಿರುವುದು ಏನಕ್ಕೆ ಅಂದರೆ ಇನ್ನೂ ನಮಗೆ ಗೊತ್ತಿಲ್ಲ. ಅಂದರೆ ಊಟದಲ್ಲಿ ಈ ವ್ರತವನ್ನಾಗಿ ನಾವು ಮಾಡಬೇಕು ಅಂತಕ್ಕಂಥ ಸತ್ಯ ಗೊತ್ತಾಗಿದೆಯಾ ಅಂತ ಒಂದು ಪ್ರಶ್ನೆ. ನಿಜಕ್ಕೂ ಇಲ್ಲ ಗುರುಗಳೇ. ಅದಕ್ಕಿಂತ ಮುಂಚೆ ನನಗೊಂದು ಸಣ್ಣ ಸಂದೇಹ ಅಂದೇನಂತಂದರೆ, ಈಗ ನಕ್ಷತ್ರಕ್ಕೆ ಅನುಸಾರವಾಗಿ ಹೆಸರಿಡುವಂಥದ್ದು ಆ ರೀತಿ ಮಾಡುವಂತಿಲ್ಲ ಅಂತ ಹೇಳಿದ್ರಿ ಗುರುಗಳೇ. ಹಾಗಿದ್ರೆ ನಕ್ಷತ್ರ ಏನಕ್ಕೆ ಬೇಕಾಗುತ್ತೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಗುರುಗಳೇ. ಅದ್ರ ಬಗ್ಗೆ ನಿಮ್ಮಿಂದ ಮಾಹಿತಿ ತಗೋತೀನಿ. ಕಾಲರ್ ರೆಡಿ ಇದ್ದಾರೆ. ಹಲೋ 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 ಸ್ನೇಹ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ಪೂರ್ವಭಾದ್ರ ನಕ್ಷತ್ರ, ಮೀನ ರಾಶಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ. ಯಾರು ಇದು, ಮಗನ ಮಗಳ? ಅವ್ರದ್ದೇ ಗುರುಗಳೇ. ನನ್ನ ಬಗ್ಗೆನೇ ಕೇಳಬೇಕಿತ್ತು. ಎಷ್ಟು ವಯಸ್ಸು ತಮಗೆ? 26 ಗುರುಜಿ. ಮದುವೆ ಆಗಿದೆ ಗುರುಜಿ. ಎಷ್ಟು ವರ್ಷ ಆಯಿತು? 8 ವರ್ಷ ಆಗಿದೆ ಗುರುಜಿ. ಯಾವಾರ ಮದುವೆ ಮಾಡ್ಕೊಂಡ್ರಿ? ಬುಧವಾರ ಗುರುವಾರ ಗುರುಜಿ. ನೀವು ಹುಟ್ಟಿದ್ದು ಮಂಗಳವಾರ ಗುರುಜಿ. ಓಕೆ. ಜೀವನ ಚೆನ್ನಾಗಿದೆಯಾ? ಮದುವೆ ಜೀವನ? ಇಲ್ಲ ಗುರುಜಿ, ಅದ್ರ ಬಗ್ಗೆನೇ ಕೇಳಬೇಕಾಯ್ತು. ಮಾಡ್ಕೊಂಬಿಟ್ಟಿದ್ದೀರಲ್ಲ, ಏನು ಮಾಡೋದು? ಈಗ ಹಿಂದಕ್ಕೆ ಹೋಗೋಕ್ಕಾಗಲ್ಲ, ಆಗಲ್ಲ ಗುರುಜಿ, ಮುಂದಕ್ಕೆ ಹೋಗ್ಬೇಕು. ಹೌದು. ಹಾಂ. ಈಗ ನೀವೀಗ ಕರೆ ಮಾಡಿದ್ದು ಏನು ಉದ್ದೇಶಕ್ಕೆ? ಗಂಡ ಹೆಂಡತಿ ವಿಚಾರದಲ್ಲ, ಆರೋಗ್ಯದ ವಿಚಾರದಲ್ಲ, ನೆಮ್ಮದಿ ವಿಚಾರದಲ್ಲ, ಯಾವುದು? ಹೆಂಗ್ ಗುರುಜಿ? ಯಾವ ವಿಷಯಕ್ಕೆ ನೀವು ಕರೆ ಮಾಡಿದ್ರಿ ಇವತ್ತು? ಒಂದೇ ಈಗ ಅದೇ ಗಂಡ ಹೆಂಡತಿ ಕಿರಿಕಿರಿ ಒಂದು ಕೇಳಬೇಕಿತ್ತು, ನನ್ನ ಆರೋಗ್ಯ ಸಮಸ್ಯೆನೂ ಕೇಳಬೇಕಿತ್ತು ಗುರುಜಿ. ಇನ್ನು ಗಂಡ ಹೆಂಡತಿ ಕಿರಿಕ್ ಬಂದಮೇಲೆ ಆರೋಗ್ಯ ಕೆಡುತ್ತೆ, ಏನು ಮಾತಾಡಂಗಿಲ್ಲ. ಆದರೂ ಈಗ ನೀವು ದಯವಿಟ್ಟು ಇವತ್ತು ನಾನು ಒಂದು ನಿಮಗೆ ಉಪದೇಶ ಮಾಡ್ತೀನಿ. ಹೇಳಿ ಗುರುಜಿ. ಗಂಡ ಸರಿ ಇಲ್ಲ, ಅಪ್ಪ ಅಮ್ಮ ಸರಿ ಇಲ್ಲ, ಪುರೋಹಿತ ಸರಿ ಇಲ್ಲ, ಪ್ರಪಂಚ ಸರಿ ಇಲ್ಲ, ಮನೆ ಸರಿ ಇಲ್ಲ ಅಂತ ಅನ್ಕೋಬಾರ್ದು. ಇಲ್ಲ ಗುರುಜಿ, ಅನ್ಕೋಬಾರ್ದು, ಹೇಳ್ತೀನಿ, ಅನ್ಕೋಬಾರ್ದು. ನಮ್ದೆಲ್ಲ ಬೇರೆಯವ್ರಿಗೆ ತೋರಿಸೋದೇ ಅಭ್ಯಾಸ ಜಾಸ್ತಿ ಅಲ್ವಾ? ಇನ್ನೊಬ್ಬರಿಗೆ ತೋರಿಸೋದು ಸರಿ ಇಲ್ಲ, ನನ್ನ ಕಟ್ಕೊಂಡಿದ್ದು ಸರಿ ಇಲ್ಲ, ಅವನು ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ. ದಯವಿಟ್ಟು ಬೇಡ. ನಾನು ಸರಿ ಇಲ್ಲ ಅಂತ ನೀವು ಒಪ್ಕೊಂಡ್ರೆ ಸಮಾಧಾನ ಆಗತ್ತೆ. ಒಪ್ಕೋತೀರಾ? ಯಾವುದು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಜೀವನದಲ್ಲಿ ಚೆನ್ನಾಗಿ ತೃಪ್ತಿಯಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೀನಿ ಅಂತ ಒಪ್ಕೋತೀರಾ? ಇಲ್ಲ ಗುರುಜಿ, ಒಪ್ಕೊಳ್ಳಲ್ಲ. ಇದಕ್ಕಿನ್ನ ದೊಡ್ಡ ಆಸ್ತಿ ಯಾವ್ದು ಬೇಕು? ಹೌದು. ಈಗ ನಿದ್ದೆ ಗೆಟ್ಟು ಬುದ್ಧಿ ಗೆಟ್ಟು ಅಂತ ಹಿರಿಯರು ಹೇಳವ್ರೆ. ಈಗ ಈ ಅಮ್ಮನಿಗೆ ಏನಾಗ್ತಾ ಇದೆ ಅಂದರೆ ಯಾವುದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಚೆನ್ನಾಗಿ ಕೇಳಿಸ್ತಾ ಇಲ್ಲ, ಅನುಭವಿಸೋಕ್ಕಾಗ್ತಾ ಇಲ್ಲ. ಬೇರೆಯವ್ರು ನೋಡಿದ್ರೆ ಕೋಪ ಬರುತ್ತೆ. ಯಾಕೆ ನನಗೆ ಹಿಂಗೆ ಆಗತ್ತೆ ಅಂತ ಗೊತ್ತು, ಆದರೂ ಕೂಡ ಇಲ್ಲ, ನಾನು ಅನ್ಕೊಂಡಂಗೆ ಏನು ಜೀವನ ಇಲ್ಲ ಅಂತ ಅಂದ್ಕೊಂಡು ಅನುಭವಿಸಿ ನಿದ್ದೆ ಇಲ್ಲ. ಏನಕ್ಕಾರು ರಾತ್ರಿ ಆಗುತ್ತೋ, ಏನಕ್ಕಾರು ಬೆಳಕಾಗುತ್ತೋ, ದಿನ ಇದೇ ಒಂದು ಶಾಪ ಆಗಿದೆ ಎಮ್ಮಂಗೆ. ಈಗ ಇದನ್ನು ರಿಪೇರಿ ಎಲ್ಲಿ ಮಾಡೋದು? ಪ್ರಪಂಚದ ಇತಿಹಾಸದಲ್ಲಿ ಯಾರೂ ಮಾಡೋಕ್ಕಾಗಲ್ಲ, ಆದರೆ ಮಾಡಬಹುದು. ಅದು ಸಿಗಬೇಕಲ್ಲ ಮಾಡೋರು. ಅಮ್ಮ ನಿದ್ದೆ ಬೇಕು ಅಂತ್ಯಾ ಬೇಡ ಅಂತ್ಯಾ? ಬೇಕು ಗುರುಜಿ, ಬೇಕು. ಓಕೆ. ನಿನಗೆ ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲರೂ ಸಣ್ಣ ಗುಳ್ಳೆ ನವೆ ಇರ್ತಕ್ಕಂಥದ್ದು ವಿಚಾರ? ಗುರುಜಿ, ಈಗ ನಾನು 10th ಅಲ್ಲಿ ಓದಬೇಕಾದ್ರೆ ಮೊಡವೆ ಗುಳ್ಳೆ ಅಂತೇಳಿ ಮುಖಕ್ಕಾಗಿದೆ ಗುರುಜಿ. ಈಗಲೂ ಇದೆಯಾ?
ಇಲ್ಲ ಗುರುಜಿ ಈಗೇನಿಲ್ಲ. ಓಕೆ, ಸ್ಕಿನ್ ಇದು ಅಲ್ಲಲ್ಲ, ನಾನು ಕೇಳೋದು ಸ್ಕಿನ್ ಚೆನ್ನಾಗಿದೆ ಅನ್ಸುತ್ತಾ, ಇನ್ನು ಸ್ವಲ್ಪ ಚೆನ್ನಾಗಿರ್ಬೇಕು ಅನ್ಸುತ್ತಾ ಅಂತ? ಸ್ವಲ್ಪ ಮುಖ ಒಂದೇ ಸ್ವಲ್ಪ ಕೆಟ್ಟೋದಂಗ ಆಗಿದೆ ಗುರುಜಿ. ನೋಡಿ, ಇಲ್ಲಿ ಕೂತ್ಕೊಂಡು ನಾನು ವಿಡಿಯೋ ಮಾಡ್ದಂಗೆ ಹೇಳ್ತಾ ಇದ್ದೀನಿ ನಿಮಗೆ. ಯಾಕೆ ಅಂದರೆ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಇವರ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಚಾರ್ಜಿಂಗ್ ಸಿಗ್ತಾ ಇಲ್ಲ, ಶಕ್ತಿ ಸಿಗ್ತಾ ಇಲ್ಲ. ಅಂದರೆ ಪೂರ್ಣವಾಗಿ ನಿದ್ದೆ ಆಗ್ತಾ ಇಲ್ಲ. ಇವತ್ತೊಂದಲ್ಲ ಇದು, ಇವರ ಅಮ್ಮನ ಹೊಟ್ಟೆಲಿರಬೇಕಾದ್ರೆ ಇವರಮ್ಮ ಅದೇ ಮಾಡಿರೋದು. ಆತಂಕದಲ್ಲಿ, ಬೇಜಾರಲ್ಲಿ, ಭಯದಲ್ಲೇ ಈ ಮಗುವನ್ನು ಗರ್ಭದಲ್ಲಿ ಇಟ್ಕೊಂಡಿದ್ರು. ಈಗ ಆ ಮಗು ಅದನ್ನು ತಗೊಂಡು ಈಚೆ ಬಂದಿದೆ. ಈಗ ರಿಪೇರಿ ಮಾಡಬೇಕಿತ್ತು. ಅದಕ್ಕೆ ನಾನು ಹೇಳಿದ್ದು, ನಾಮಕರಣದಲ್ಲಿ ಎಷ್ಟು ಲೋಪ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ಅಧರ್ಮವಾಗ್ತಾ ಇದೆ, ಎಷ್ಟು ನಾವು ಮೂರ್ಖತನದ ಜೀವನ ನಡೆಸ್ತಾ ಇದ್ದೀವಿ ಅಂತ ಇಂತಹ ಕೋಟಿ ಮಕ್ಕಳು ಅನುಭವಿಸ್ತಾ ಇದ್ದಾರಲ್ಲ. ಮದುವೆ ಯಾಕ್ರಿ ಮಾಡ್ತೀರಾ? ಜೀವನದ ನಾಮಕರಣ ಏನಕ್ರಿ ಮಾಡ್ತೀರಾ? ಅದು ಸತ್ಯನೇ ಅರ್ಥ ಆಗಿಲ್ವಲ್ಲ ಅಂತ ಹೇಳಿದ್ರೆ ಎಷ್ಟು ಜನಕ್ಕೆ ಬೇಜಾರಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಈ ಅಮ್ಮನ ಉದಾಹರಣೆ ತಗೊಂಡಿದ್ದೀನಿ. ಪ್ರತಿಯೊಂದು ಮನೆಯಲ್ಲೂ ಇದೇ ನಡೀತಾ ಇರ್ತಕ್ಕಂಥದ್ದು. ನಮ್ಮ ಬದುಕಿನ ಮೌಲ್ಯ ಗೊತ್ತಿಲ್ಲ, ನಾವು ಯಾವ ರೀತಿ ಜಾಗದಲ್ಲಿ ಹೋಗಬೇಕು ಗೊತ್ತಿಲ್ಲ. ಹೆಂಗೆ ಬದುಕೋಕ್ಕಾಗತ್ತೆ? ಪಾಪ ಈ ಅಮ್ಮನ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗತ್ತಾ? ಅದೇ ನಾನು ಬೇರೆಯವ್ರು ಹೇಳ್ದಂಗೆ ಹೇಳಬೇಕು. ಎಳ್ಳೆಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚು ಬಲಗಡೆಗೆ, ಹಸುವಿನ ತುಪ್ಪ ಹಾಕ್ಬಿಟ್ಟು ಎಡಗಡೆಗೆ ಹಚ್ಚು ಅಂತ ಹೇಳ್ಕೊಡ್ಬೇಕು. ಇದರಂಥ ಮೂರ್ಖತನದ ವಿಚಾರ ಇನ್ನೊಂದಿಲ್ಲ ಪ್ರಪಂಚದಲ್ಲಿ. ಯಾಕೆ ಅಂದರೆ ಈ ಅಮ್ಮನಿಗೆ ಉಸಿರಾಟದ ಸಮಸ್ಯೆ ತುಂಬ ಇದೆ. ಉಸಿರಾಟದ ಹೌದು, ಉಸಿರಾಟ ಒಂದೊಂದ್ಸಲ ಹಿಡ್ಕೊಂಡಂಗೆ ಆಗ್ಬಿಟ್ಟು ಏನಾದ್ರು ಆಗ್ಬಿಡ್ತೀನ ಅಂತಕ್ಕಂಥ ಭಯನೂ ಕೂಡ ಉತ್ಪತ್ತಿ ಆಗತ್ತೆ. ಅಮ್ಮ, ಅರ್ಥ ಆಯ್ತಾ? ಹೌದು ಗುರುಜಿ, ಹೌದು, ಕರೆಕ್ಟ್ ಹೇಳಿದ್ರಿ ಗುರುಜಿ. ಈಗ ಯೋಚನೆ ಮಾಡಬೇಕು, ಮನುಷ್ಯನಿಗೆ ಉಸಿರಾಟನೇ ಚೆನ್ನಾಗಿಲ್ಲ ಅಂತ ಹಿಡಿದು ಮದುವೆ ಮಾಡೋವರಲ್ಲ, ಮಾಡಿಸ್ತವ್ರಿಗೆ ಏನು ಮಾಡಬೇಕು, ಮದುವೆ ಮಾಡಿದವ್ರಿಗೆ ಏನು ಮಾಡಬೇಕು? ಇದೇ ಥರ ಪ್ರಪಂಚದಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರ, ಭ್ರಷ್ಟತೆ ಯಾತಕ್ಕೆ ಬೇಕಿದು? ಎಂತೆಂಥ ಘನಪಂಡಿತರುಗಳಿಗೆ ಇನ್ನೂ ಅರಿವಾಗಿಲ್ವಾ ಅಂತ ನಾನು ಪ್ರಶ್ನೆ ಹಾಕ್ತೀನಿ. ಯಾಕೆ ಅರ್ಥ ಆಗಿಲ್ಲ? ಯಾಕೆ ಜನಗಳನ್ನ ತಪ್ಪು ದಾರಿ ತೊಗೊಂಡು ಹೋಗ್ತಾ ಇದ್ದೀರಾ? ಯಾಕೆ ಪ್ರಪಂಚವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದೀರಾ? ಯಾವುದ್ರಲ್ಲಿ ಸತ್ಯ ಇದೆ? ಎಲ್ಲಿದೆ ಸತ್ಯ? ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಒಂದೇ ಸಲ ಕೇಳೋಕ್ಕಾಗಲ್ಲ. ಜನಗಳು ಸ್ಪಂದಿಸ್ಬೇಕಲ್ಲ. ಜನಗಳ ಹತ್ರ ದುಡ್ಡಿಲ್ಲ, ಇದ್ರೂ ಇಲ್ಲ, ಕೆಲವ್ರಿಗೆ ಇಲ್ಲವೇ ಇಲ್ಲ, ಕೆಲವ್ರಿಗೆ ಇದ್ರೂ ಇಲ್ಲ. ಯಾಕೆ ಅಂದರೆ ಇದರಿಂದ ಯಾಗ್ಬಿಡ್ತದ? ಇವ್ರು ಹೇಳೋದಕ್ಕೆಲ್ಲ ಒಪ್ಕೊಳಕ್ಕಾಗತ್ತಾ? ಇವ್ರು ಸರಿ ಮಾಡಿಬಿಡ್ತಾರಾ? ಈ ಥರ ವಿಚಾರಗಳು ನಮ್ಗೆ ಉತ್ಪತ್ತಿ ಆದಾಗ ಆ ಕರ್ಮ ಅನ್ನೋದು ಅಲ್ಲಿ ಅಡ್ಗೋಡೆ ಹಾಕತ್ತೆ. ತಿಳ್ಕೊಳಕ್ಕಾಗಲ್ಲ. ಬಿಡ್ರೆ ಇವ್ರೇನೋ ಹೇಳ್ತಾವ್ರೆ, ಇವೆಲ್ಲ ಅರ್ಥ ಆಗಲ್ಲ. ಈ ರೀತಿಯಾದ ಜನ ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಕಾರ್ಯಕ್ರಮ ನೋಡಿ, ಅಯ್ಯೋ ಇದೆಲ್ಲ ಆಗಾಗತ್ತಾ, ಯಾವ ಕಾಲದಿಂದ ಹೆಂಗೆಲ್ಲ ಮಾಡ್ಕೊಂಬಂದಿವಿ, ಇವ್ರು ಏನೋ ಈಗ ಬಂದು ಹೇಳ್ಬಿಡ್ತಾವ್ರೆ ಅಂತ ಅಂದ್ಕೊಂಡವ್ರು ಬೇಕಾದಷ್ಟು ಜನ ಇದ್ದಾರೆ, ಇನ್ನೂ ಇದ್ದಾರೆ. ಯೋಚನೆ ಮಾಡ್ತಾ ಇರಲಿ ನಿಧಾನಕ್ಕವರು. ಅದಕ್ಕೆ ಹೇಳ್ತಾ ಇದ್ದೀನಿ, ದಿನ ಕಾರ್ಯಕ್ರಮ ಅರ್ಥ ಮಾಡ್ಕೊಳ್ಳಿ. ನೀವು ಬಂದು ನನ್ನ ಹತ್ರ ಭೇಟಿ ಆಗೋದು ಬೇಡ, ಫಸ್ಟ್ ನಿಮ್ಗೆ ಅರ್ಥ ಆಗಲಿ. ಅಮ್ಮ, ಈಗ ನಿನಗೆ ತಿಳ್ಕೊಂಡೆ ಅಂತ ಖುಷಿ ಆಯ್ತಾ, ಬೇಜಾರಾಯ್ತಾ? ಖುಷಿ ಆಗ್ತೀನಿ ಗುರುಜಿ. ಅದಕ್ಕೀಗ ಒಂದು ನಿಮಿಷ ಹೇಳ್ಬಿಡ್ತೀನಿ. ನಿಮ್ಮ ಯಜಮಾನರು ನೀವೇನಾರು ಹೇಳಿದ್ರೆ ಒಪ್ಕೋತಾರಾ? ಒಪ್ಕೊಳ್ಳಲ್ಲ ಗುರುಜಿ. ಓಕೆ, ನಿಮ್ಮ ಮದುವೆಯಾಗಿ ಎಷ್ಟು 6 ವರ್ಷ ಅಂತ ಹೇಳಿದ್ದು? 8 ವರ್ಷ ಆಯಿತು. ಮಾಂಗಲ್ಯವನ್ನು ಯಾವಾಗಾದರೂ ಮಾಂಗಲ್ಯ ಸರ ಬದಲಾವಣೆ ಮಾಡಿದ್ರ ಅಮ್ಮ? ಹೌದು ಗುರುಜಿ, 3 ಸರಿ ಕಿತ್ಕೊಂಡು ಹೋಗಿದೆ ಗುರುಜಿ. ಈಗ ಇದಕ್ಕೆ ಮೀರಿ ನನಗೆ ವಿಟ್ನೆಸ್ ಕೊಡೋಕ್ಕಾಗಲ್ಲ, ಇದಕ್ಕೆ ಮೀರಿ ಇನ್ನು ಸಾಕ್ಷಿ ಕೊಡೋಕ್ಕಾಗಲ್ಲ ನಾನು. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಈ ಅನ್ಯಾಯದಲ್ಲಿ ಪಾಪ ಹಿಂಗೆ ಅನುಭವಿಸಿದ್ರೆ ದಾಂಪತ್ಯ ಹೆಂಗೆ ಚೆನ್ನಾಗಿರುತ್ತೆ? ಮಾಂಗಲ್ಯ ಮಾಡಿಸೋ ಉದ್ದೇಶ, ಮಾಂಗಲ್ಯ ಧಾರಣೆ ಮಾಡಿಸೋ ಉದ್ದೇಶ ದಾಂಪತ್ಯ ಗಟ್ಟಿಯಾಗಿರಲಿ ಅಂತ. ಈಗ ಈ ಅಮ್ಮ 8 ವರ್ಷಕ್ಕೆ 3 ಸಲ ಆಯಿತು ಅಂದರೆ ಬಿಚ್ಕೊಂಡು ಅಂದರೆ ನಾವು ಅನ್ಕೋತೀವಿ, ಅಕಸ್ಮಾತ್ ಮಗು ಹಿಡ್ಕೊಂಡು ಎಳೆದ್ಬಿಡ್ತು, ನಲ್ಲಿಗೆ ಬಗ್ದಾಗ ಸಿಗಾಕೊಂಡ್ಬಿಡ್ತು, ಇಲ್ಲೂ ಅಡ್ಜಸ್ಟ್ ಮಾಡಿ ಹೇಳ್ಬಿಡ್ತೀವಿ ನಾವು. ಹೌದು, ಅದಕ್ಕೂ ಸಮರ್ಥನೆ ಇದೆ ಗುರುಗಳು. ಈ ಸಮರ್ಥನೆ ಮಾಡ್ಕೊಂಡು ನಮ್ಗೆ ಕಮ್ಮಿ ಇಲ್ಲ. ಅಮ್ಮ, ನೀವೇನೇ ಮಾಡ್ತೀಯ ಅಮ್ಮ, ನಿಮ್ಮ ಗಂಡಂದ ತಪ್ಪು ಮಾಡೋಕ್ಕೆ ಹೋಗ್ಬೇಡ. ನೀನು ರಿಪೇರಿ ಆಗ್ತೀನಿ ಫಸ್ಟ್ ಒಪ್ಕೋಬೇಕು. ಎರಡನೇದು, ನಾನು ಇನ್ನೊಂದು ಸಲ ಮದುವೆ ಮಾಡ್ಕೋಬೇಕು, ತುಂಬ ಖುಷಿಯಾಗಿ ಮದುವೆ ಮಾಡ್ಕೋಬೇಕು ಅನ್ನೋ ನಿನ್ನ ಆಸಕ್ತಿ ಇದ್ದರೆ ನಾನು ಹೇಳ್ಕೊಡ್ತೀನಿ. ಆ ತೀರ್ಮಾನಕ್ಕೆ ಬರೋಕ್ಕೆ ನೀನೇನು ಮಾಡಿ ಅಂದರೆ ಕಂಪ್ಲೀಟ್ ನಿನ್ನ ಗಂಡಂಗೆ ಸರೆಂಡರ್ ಆಗಿಬಿಡ್ಬೇಕು, ಐಸ್ ಕ್ರೀಮ್ ಇಡಬೇಕು. ನನ್ನ ಹೆಂಡತಿ ಇನ್ನು ಬಿಟ್ಟು ಇನ್ನಿಲ್ಲ ಅನ್ನೋ ಮಟ್ಟಕ್ಕೆ ನಿನ್ನ ಗಂಡನ ನೀನು ಲವ್ ಮಾಡಬೇಕು. ಊಟ ಮಾಡಿಸೋದ್ರಲ್ಲಿ, ಮಲ್ಕೊಳ್ಳೋ ವಿಚಾರದಲ್ಲಿ, ಪ್ರತಿಯೊಂದೂ ನನ್ನ ಹೆಂಡತಿ ಇಷ್ಟೊಂದು ಬದಲಾವಣೆ ಆದ್ಲಾ ಅಂತ. ಇದು ಮಾಡೋಕ್ಕಾಗತ್ತಾ ನಿನ್ನ ಕೈಲಿ? ಮಾಡಬೇಕು. ಒಂದು ನಿಮಿಷ, ದಯವಿಟ್ಟು ಹೆಣ್ಣು ಮಕ್ಕಳು ಸಿಕ್ಕಿದಂತಹ ಗಂಡನ ಬಗ್ಗೆ ಯಾವ ಕಾರಣಕ್ಕೂ ರಿಪೋರ್ಟ್ ಹಾಕದೆ, ನಾವು ನಮ್ಮ ಗಂಡನ್ನ ಸರಿ ಮಾಡಲೇಬೇಕಂತ ಸ್ವಲ್ಪ ಪ್ರಯತ್ನ ಮಾಡಿ ಹೇಳ್ಕೊಡೋಣ. ಮಾಡದೇ ಇರೋದು ಈಗ ಮಾಡೋಕ್ಕಾಗತ್ತಾ ಅಂತ ಅನ್ಕೋಬೇಡಿ. ದಯವಿಟ್ಟು ಈ ಅಮ್ಮನಂಥ ಪ್ರತಿಯೊಬ್ಬರು ಕೂಡ ಇರ್ತಕ್ಕಂಥ ದಾಂಪತ್ಯದಲ್ಲಿ ಇರ್ತಕ್ಕಂಥವ್ರು ಇದನ್ನೆಲ್ಲ ಪ್ರಯತ್ನ ಮಾಡ್ತಕ್ಕಂಥ ವಿಚಾರ ಸಿಗುತ್ತೆ, ಹೇಳ್ಕೊಡ್ತೀನಿ. ಅಮ್ಮ, ನೀನು ಇದನ್ನ ಮಾಡು ಪ್ರತಿದಿನ. ಒಂದು ನಿಮಿಷ ಹೇಳ್ಬಿಡ್ತೀನಿ. ನಿಮ್ಮ ಹತ್ರ ಇನ್ನೊಂದು ಮಾತಾಡ್ಬೇಕಾಯ್ತು ಗುರುಜಿ, ಇನ್ನೊಂದು ಹೇಳ್ಬೇಕಂತ ಅನಿಸ್ತಿದೆ ನನಗೆ. ಯಾಕೋ ಮನಸ್ಸಲ್ಲಿ ಒದ್ದಾಡ್ತಾ ಇದ್ದೀನಿ ಬಹಳ ದಿನದಿಂದ.
ಗುರುಜಿ ನಮ್ದು ಡೇಟ್ ಆಫ್ ನಮ್ದು ಮ್ಯಾರೇಜ್ ಆಗಿದ್ದ ದಿವಸನೇ ಅವರು ನಮ್ಮ ತಂದೆಯವ್ರು ಕೂಡ ತೀರ್ಕೊಂಡ್ಬಿಟ್ರು ಗುರುಜಿ. ಒಂದು ನಿಮಿಷ ನೀವು ಮುಂದಕ್ಕೆ ಹೋಗಬೇಡ, ನಾನು ಮಾತಾಡೋಕೆ ಅವಕಾಶ ಕೊಡ್ತಾ ಟೈಮ್ ಆಗಿದೆ. ಒಂದು ತಿಳ್ಕೊಳ್ಳಿ, ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಆರೋಗ್ಯ, ಉಸಿರಾಟ, ದಾಂಪತ್ಯ, ಕುಟುಂಬ ಎಲ್ಲವೂ ಕೂಡ ಬರ್ಬಾದ್. ಅಂದರೆ ನಮ್ಮ ಜೀವನದಲ್ಲಿ ಕೇಳದೇ ಇರೋದು ಆಗದಿರೋದೇ ಆಗ್ತಾ ಇರುತ್ತೆ ಅಂತಕ್ಕಂಥ ಸತ್ಯ ನಕ್ಷತ್ರದಲ್ಲೇ ತಿಳ್ಕೋಬೇಕಿತ್ತು. ಅದೇ ಇವತ್ತು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡ ತಾಯಿ, ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನಗಳು ಇವತ್ತು ಹೇಳ್ತೀನಿ, ತಿಳ್ಕೊ, ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ, ಒಳ್ಳೇದಾಗಲಿ. ಗುರುಗಳೇ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಯಶೋಧ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮುಂದ್ ಬಗ್ಗೆ ತಿಳ್ಕೊಬೇಕಿತ್ತು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ಧನಿಷ್ಠ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಹೇಳಮ್ಮ. ಮಗುನಾ? ಅಲ್ಲಮ್ಮ, ನಮ್ಮ ತಮ್ಮ. ಎಷ್ಟು ವಯಸ್ಸು? ಧನಿಷ್ಠ ನಕ್ಷತ್ರ. ಎಷ್ಟು ವಯಸ್ಸು? ಅವ್ರಿಗೆ ಈಗ ಒಂದು 30-32 ಇರಬೇಕು. ಏನಾಗಬೇಕಮ್ಮ? ಅದೇ ಅವ್ರ ಆರೋಗ್ಯದ ಬಗ್ಗೆ ತಿಳ್ಕೊಬೇಕಿತ್ತು ಗುರುಗಳೇ. ಮದುವೆ ಆಯ್ತಾ? ಮದ್ವೆ ಆಗಿದೆ, 2 ಮಕ್ಳಿದ್ದಾರೆ, 1 ಗಂಡು 1 ಹೆಣ್ಣು. ಏನು ಮಾಡ್ತಾರೆ ನಿಮ್ಮ ತಮ್ಮ? ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ. ಓಕೆ. ಅವರು ವಾಸ ಮಾಡೋ ಮನೆ ಎಷ್ಟು ವರ್ಷದ್ದು? ಬಾಡಿಗೆಗಿದ್ದಾರೆ ಗುರುಜಿ. ಓಕೆ. ನಿಮ್ಮ ತಂದೆ ಏನು ಮಾಡ್ತಾರೆ? ತಂದೆ ಇಲ್ಲ, ತೀರ್ಕೊಂಡಿದ್ದಾರೆ. ಎಷ್ಟು ವರ್ಷ ಆಯಿತು? ಅವ್ರು ತೀರ್ಕೊಂಡು ಆಲೇ ಒಂದು 30 ವರ್ಷದ ಮೇಲೆ ಆಯ್ತು ಅನ್ಸುತ್ತೆ. ನಿಮ್ಮ ತಂದೆ ಜೊತೆ ಹುಟ್ಟಿದವ್ರು ಅಕ್ಕ ತಂಗಿರು ಎಷ್ಟು ಜನ ಅಮ್ಮ? ತಂದೆ ಜೊತೆ ಹುಟ್ಟಿದವ್ರು 2 ಅಕ್ಕ ತಂಗಿರು ಇದ್ದಾರಾ? ಇಲ್ಲ, 2 ತೀರ್ಕೊಂಡಿದ್ದಾರೆ. ಅವ್ರು ತೀರ್ಕೊಂಡಿದ್ದು ಕರೆಕ್ಟ್ ಅನ್ಸುತ್ತಾ ನಮ್ಮ ನಿಮಗೆ? ಅಂದ್ರೆ ಏಜ್ ಆಗಿ ತೀರ್ಕೊಂಡ್ರು ಗುರುಗಳೇ. ಅಲ್ಲಲ್ಲ, ಅವರ ಮದುವೆ, ದಾಂಪತ್ಯ ಜೀವನ ನೆಮ್ಮದಿಯಾಗಿ ಸಂಸಾರ ಮಾಡಿದ್ರ ಅಂತ ಅನ್ಸುತ್ತಾ ಅಂತ ಕೇಳ್ತೀನಿ. ಇಲ್ಲ, ಆತರ ಏನ್ ಇರ್ಲಿಲ್ಲ. ಒಬ್ರು ಅತ್ತೆಗೆ ಬೇಗ ಗಂಡ ತೀರೋಗಿದ್ರು. ಅದೇ ಆ ವಿಚಾರನೇ ಹೇಳ್ತಾ ಇರೋದು ನಾನು. ಅವರು ಏನ ಯಾಕೆ ಈ ವಿಷಯ ತೆಗೆದೆ ಅಂದ್ರೆ ಅಮ್ಮ, ನಿಮ್ಮ ಈ ಪೂರ್ವಾಷಾಢ ನಕ್ಷತ್ರ ಅಂತಕ್ಕಂಥದ್ದು ಒಂದು ಮೆಸೇಜ್ ಕೊಡುತ್ತೆ. ಏನು ಅಂದರೆ ಧನಿಷ್ಠ ನಕ್ಷತ್ರ ಒಂದು ಮೆಸೇಜ್ ಕೊಡುತ್ತೆ. ಏನಪ್ಪ ಅದು ಅಂತಕ್ಕಂಥದ್ದು ಅಂದರೆ, ಸಾಮಾನ್ಯವಾಗಿ ಎಲ್ಲ ಸಮಸ್ಯೆ ಹೆಣ್ಣಿಂದನೇ ಬಂದಿದೆ, ಹೆಣ್ಣೇ ಅನುಭವಿಸ್ತಾ ಇದೆ ಅಂತಕ್ಕಂಥದ್ದು ನಾವು ಸಾಮಾನ್ಯವಾಗಿ ತಿಳ್ಕೊತಾ ಇದ್ದೀವಿ. ಆದರೆ ತಾಯಿ ಅಂದರೆ ನಿಮ್ಮ ತಾಯಿ ಸ್ವಲ್ಪ ಯೋಚನೆ ಮಾಡಮ್ಮ. ಅವರ ಒಂದು ಕುಟುಂಬದಲ್ಲಿ ಅವರು ಎಷ್ಟು ನೆಮ್ಮದಿಯಾಗಿ ಕಾಲ ಕಳೆದ್ರು, ಎಷ್ಟು ಚೆನ್ನಾಗಿ ಕಾಲ ಕಳೆದ್ರು, ಸಂಸಾರದಲ್ಲಿ ಎಷ್ಟು ಹಿಂಸೆ ಪಟ್ಟರು ನಿಮ್ಮ ತಾಯಿ ಸ್ವಲ್ಪ ನಿನಗೆ ಗೊತ್ತಾಗಿದೆ ಅಲ್ವಾ? ಈಗ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂಥ ಕುಟುಂಬ ಅಂತ ಗೊತ್ತಾಗಿದೆ ಅಲ್ವಾ? ಮತ್ತೆ ಯಾಕೆ ತಿಳ್ಕೊಳ್ಳದೆ ಇಷ್ಟು ವರ್ಷ ಆದರೂ ಯಾಕೆ ಹಿಂಗೆ ಇದ್ದೀರಾ? ನಿಮ್ಗೆ ಅದೆಲ್ಲ ನಂಬಿಕೆ ಇಲ್ವಾ? ಇಲ್ಲ, ನಂಬಿಕೆ ಇದೆ ಗುರುಗಳೇ. ಯಾರು ನಿಮ್ಮ ಥರ ತಿಳಿಸ್ಕೊಡ್ಲಿಲ್ಲ, ಹಂಗಾಗಿ ನಮ್ಗೆ ತಿಳ್ಕೊಳಕ್ ಆಗ್ಲಿಲ್ಲ. ನೀವು ಒಂದು ಕೆಲಸ ಮಾಡಬೇಕು, ಅವನಿಗೆ ಮಾಡಬೇಕಾದ ಕೆಲಸ ಇಷ್ಟೇ. ಸ್ವಲ್ಪ ತಿಂತಕ್ಕಂತಹ ಊಟ ತಿಂತಕ್ಕಂಥ ಕ್ರಮ ಚೆನ್ನಾಗಿಲ್ಲ. ಅಂದರೆ ಅಮ್ಮ, ನೀನು ಊಟ ಮಾಡೋದು ನೋಡಿದ್ಯಾ? ನಿಮ್ಮ ತಮ್ಮ ಊಟ ಮಾಡೋದು ಕರೆಕ್ಟಾಗಿ ಊಟ ಮಾಡ್ತಾನೆ ಅಂತ ಅನ್ಸುತ್ತಾ ನಿಂಗೆ? ಇಲ್ಲ ಗುರುಗಳೇ, ಲೇಟು. ಅದನ್ನೇ ಮತ್ತೆ ಹೇಳ್ತೀನಿ. ಒಂದು ಎರಡನೇದು, ಅವ್ನು ಕೂತ್ಕೊಳ್ಳೋದು ಕರೆಕ್ಟ್ ಅನ್ಸುತ್ತಾ ನಿಂಗೆ? ಕುತ್ಕೊಳ್ಳೋದೆಲ್ಲ ಕರೆಕ್ಟಾಗಿ ಕುತ್ಕೊಳ್ಳೋದು. ಒಂದು ನಿಮಿಷ ನೋಡಲಿ, ಕರೆಕ್ಟು ಯಾರು ಬೆಂಡ್ ಆಗೋದು ಬೇರೆ, ಎರಡೂ ಹೇಳ್ತೀಯಲ್ಲಮ್ಮ. ಇಲ್ಲ, ಜ್ಞಾಪಿಸ್ಕೊಂಡೆ ಗುರುಗಳೇ. ಈಗ ಅರ್ಥ ಆಯ್ತಾ ನಿಂಗೆ ಏನು ತಪ್ಪಾಗಿದೆ ಅಂತ? ಈಗ ಇದೆರಡನ್ನೂ ರಿಪೇರಿ ಮಾಡಬೇಕಿತ್ತು ಯಾವಾಗ? ಮಗು ಹುಟ್ಟಿದಾಗ. ಅಂದರೆ 8 ವರ್ಷ ಅವಧಿ ತಗೊಳುತ್ತೆ ಇದಕ್ಕೆ. ಎಷ್ಟು? 8 ವರ್ಷ. 8 ವರ್ಷದ ಮೇಲೆ ಮಗುವಿನ ಚೇಷ್ಟೆ ಸ್ಟಾರ್ಟ್. ಅಲ್ಲಿವರೆಗೂ ಹೆಂಗೋ ಬಗ್ಗೋ ಎದ್ರಕೊಂಡು ಪದ್ರಕೊಂಡು ಹೆಂಗೋ ಇರುತ್ತದು. 8 ವರ್ಷದ ಮೇಲೆ ಮಗುದು ಲೆಸನ್ ಸ್ಟಾರ್ಟು. ಅಂದರೆ ಒರಿಜಿನಲ್ ಪಿಕ್ಚರ್ ಶುರು ಆಗತ್ತೆ. ಅಪ್ಪನಿಗೆ ಬೈಬೇಕಾ, ಅಪ್ಪನಿಗೆ ಹಿಂದಿರ್ಕೊಂಡು ಮಾತಾಡ್ಬೇಕಾ, ಇಲ್ಲ ಉಲ್ಟಾ ಮಾಡಿಬಿಟ್ಟು ಏನಾದ್ರು ಹೇಳ್ಬೇಕಾ? 8 ವರ್ಷದವರೆಗೂ ಮಗು ನಿಮ್ಮ ಥರ ಮಗು ಥರನೇ ಇರುತ್ತದು. 8 ವರ್ಷದ ಮೇಲೆ ಚೇಷ್ಟೆ ಸ್ಟಾರ್ಟ್ ಆಗುತ್ತೆ. ಆ ಚೇಷ್ಟೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಅಪ್ಪ ಅಮ್ಮ ಮಾಡಿರ್ತಕ್ಕಂಥ ಊಟದ ವ್ಯವಸ್ಥೆ ಕೆಟ್ಟಿರುವ ಕಾರಣ, ಈ ಮಗು ಅದೇ ಅಂಶದಲ್ಲಿ ಹುಟ್ಟಿರುವ ಕಾರಣ ಈ ಮಗು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗೋಗುತ್ತೆ. ಯಾಕೆ ಅಂದರೆ ಅಪ್ಪ ಅಮ್ಮ ರಿಪೇರಿ ಮಾಡಲಿಲ್ಲ. ಈಗ ಮಗು ಕರೆಕ್ಟಾಗಿ ಕುತ್ಕೊಳ್ಳೋಕ್ಕಾಗಲ್ಲ. ಈಗ 32 ವರ್ಷ ಆದಮೇಲೆ ಈಗ ಹೆಂಗೆ ರಿಪೇರಿ ಮಾಡೋಕ್ಕತ್ತೆ? ಮಾಡಬಹುದು, ಬಟ್ ಆ ವ್ಯಕ್ತಿ ಬಗ್ಗಲ್ಲ. ಧನಿಷ್ಠ ನಕ್ಷತ್ರ ಏನು ಅಂದರೆ ಗ್ರಹಣ ಹಿಡ್ಕೊಂಡಂಗೆ ಕುಟುಂಬಕ್ಕೆ. ಅಂದರೆ ಕುಟುಂಬಸ್ಥರು ಯಾರು ಬಗ್ಗುವ ಜನ ಅಲ್ಲ, ಕೊಂಟು ಜನ ಇದ್ದಾರೆ, ಸಂಸ್ಕಾರ ಧರ್ಮ ಗೊತ್ತಿಲ್ಲ. ಆ ವಂಶದಲ್ಲಿ ತೋರಿಸುತ್ತೆ ಧನಿಷ್ಠ ನಕ್ಷತ್ರ. ಈ ಧನಿಷ್ಠ ನಕ್ಷತ್ರಕ್ಕೆ ಹೆಸರಿಡಬೇಕಾದ್ರೆ ಈ DNA ಅನ್ನ ಸರಿ ಮಾಡಬೇಕಾ ಬೇಡವಾ? ಮಾಡಲೇಬೇಕು ಗುರುಗಳೇ. ಈಗ ಅರ್ಥ ಆಯ್ತಲ್ಲ ಅಮ್ಮ? ನಿಮ್ಗೆ ಅರ್ಥ ಆಯ್ತಾ ಹೇಳಿದ್ದು?
ಅರ್ಥ ಆಯ್ತು ಗುರುಗಳೇ. ನೀನು ಮಾಡಬೇಕಾದ ಕೆಲಸ ಇಷ್ಟೇ. ಈಗಲೂ ಏನು ಕಾಲ ಮಿಂಚಿಲ್ಲ. ಈಗ ಅವ್ನು ಸಡನ್ನಾಗಿ ಎಲ್ಲ ಹೇಳೋಕ್ಕಾಗಲ್ಲ. ಕರೆಕ್ಟಾಗಿ ರಾತ್ರಿ ಮಲಗೋದು, ಬೆಳಗ್ಗೆ ಹೇಳೋದನ್ನ ಕರೆಕ್ಟಾಗಿ ಮಾಡ್ಕೋತೀನಿ ಅನ್ನೋ ಲೆಕ್ಕಾಚಾರಕ್ಕೆ ಪ್ರಯತ್ನ ಮಾಡಿದ್ರೆ ಮಾತ್ರ ಸಾಧ್ಯ. ಎರಡನೇದಾಗಿ ಅವನು ದೇವ್ರನ್ನ ನಂಬ್ತಕ್ಕಂಥ ವಿಚಾರದಲ್ಲಿ ಒಪ್ತಾನ, ದೂರನ? ಒಪ್ತಾರೆ. ಹಾಗಿರ್ಬೇಕಾದ ಅವನಿಗೆ 5 ದಿನ 5 ಗಂಟೆ ಕರೆಕ್ಟಾಗಿ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಒಂದು 8 ಸುತ್ತು ಪ್ರದಕ್ಷಿಣೆ ಹಾಕಬೇಕು. ಶಿವನ ದೇವಸ್ಥಾನ ಪ್ರಾರ್ಥನೆ ಮಾಡಿಕೊಂಡು ಬಾಳೆ ಎಲೆಯಲ್ಲೇ ಊಟ ಮಾಡಬೇಕು. ರಾತ್ರಿ ಊಟ ಬೇಡ, ಸಂಜೆ ಊಟ ಮುಗಿಸ್ಬೇಕು. 2 ಊಟದಲ್ಲಿ ಮುಗಿಬೇಕು. ಮಧ್ಯದಲ್ಲಿ ಹೊಟ್ಟೆ ಹೆಸರು ಲಘು ಉಪಹಾರ ಥರ ಸ್ವಲ್ಪ ತೊಗೋಬೋದು ಅಷ್ಟೇ. ಇಲ್ಲ ಅದನ್ನೇ 2/3 ಮಾಡ್ಕೋಬೇಕು. 2 ಟೈಮ್ ತಿನ್ನೋದ 3 ಟೈಮ್ ಮಾಡ್ಕೊಂಡು ತಿನ್ಬೋದು. ರಾತ್ರಿ ಊಟ ಬೇಡ. ಇದನ್ನು ಕೇಳೋದಾದ್ರೆ ಹೇಳ್ಕೊಡಮ್ಮ, ಸಾಕಷ್ಟು ಬದಲಾವಣೆಗೆ ಒಂದು ಸ್ವಲ್ಪ ಚೇಂಜಾಗಿ ಕಾಣುತ್ತೆ. ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಹಂಗೆ ನಿಲ್ಲಿಸ್ಬಿಡ್ಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಪಾರ್ವತಿ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗಳ ಬಗ್ಗೆ ರೀ. ಅವ್ರದ್ದು ನಕ್ಷತ್ರ ತಿಳಿಸಿ. ಪೂರ್ವ ಭಾಗದ ನಕ್ಷತ್ರ ಕುಂಭರಾಶಿ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ, ಹರಿಹೋಮ ಗುರುಗಳೇ. ನಾರಾಯಣ. ಇದೇನಮ್ಮ ಪೂರ್ವಭಾದ್ರ ಅಂತ ಸಿಂಹ ಅಂದಲ್ಲ, ಸಿಂಹರಾಶಿ ಅಂದ್ಬಿಟ್ಟಲ್ಲಮ್ಮ? ಹೇಗೆ? ಕುಂಭರಾಶಿ. 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 ಇದೇನಪ್ಪ ಅಂತೀನಿ. ಓಕೆ. ಯಾರು, ಮಗನ ಮಗಳ? ಮಗಳ ರೀ. ಎಷ್ಟು ವಯಸ್ಸು? 15 ವರ್ಷ ರೀ. ಏನು ಮಾಡ್ತಿದ್ದಾಳೆ? ಓದ್ತಾ ಇದ್ದಾಳಾ? 9th ಓದ್ತಾ ಇದ್ದಾಳೆ. ನಾ ಮೊನ್ನೆ ಬಂದು 15 ದಿವಸ ಬಂದು ಮೀಟ್ ಆಗಿದ್ದೆ ಸರ್. ಭೇಟಿಯಾಗಿದ್ದೆ ನೇರವಾಗಿ. ನೀವು ಬಂದಿದ್ರಾ? ಭೇಟಿಯಾಗಿದ್ದೆ ಸರ್. ಬಂದಿದ್ರಾ? ಹ್ಞೂ ರೀ. ಯಾವಾಗ? ಒಂದು 15 ದಿವಸ ಆತನ್ರಿ. 15 ದಿನ ಆಯ್ತಾ? ಹ್ಞೂ. ಓಕೆ. ಈಗ ಹೇಳಿದ್ದನ್ನ ದೇವಸ್ಥಾನಕ್ಕೆ ಹೋಗಿದ್ರಾ? ದೇವಸ್ಥಾನ ನಂಜನಗೂಡು ದೇವಸ್ಥಾನ ಮುಗಿಸ್ಕೊಂಡು ಬಂದಿದ್ರಿ. ಸರಿ. ಈಗ ಅಲ್ಲಿ ಹೋಗಿ ಬಂದ ಮೇಲೆ ಕೊನೆ ಪಕ್ಷ ಏನಾದರೂ ಸ್ವಲ್ಪ ಬದಲಾವಣೆ ಕಂಡು ಬಂದಿದೆಯಾ? ಏನೋ ನಮ್ಮ ಯಜಮಾನ್ರೇನೋ ಇದು ಆಗಿಲ್ಲ ರೀ. ನನಗ ಒಂದು ಸ್ವಲ್ಪ ಇದು ಅನ್ಸುತ್ತೆ, ಸಿಟ್ಟು ಎಲ್ಲ ನನಗ ಒಂದು ಚಲೋ ಅನ್ಸುತ್ತೆ. ಸಿಟ್ಟೆಲ್ಲ ಕಮ್ಮಿ ಆಯ್ತಾ? ಒಂದು ಸ್ವಲ್ಪ ನಾನಾ ಸಮಾಧಾನವಾಗೇನೋ ಈಗ. ನೋಡಿ, ಒಂದು ವಿಷಯ ತಿಳ್ಕೊಳ್ಳಿ. ನಮ್ಮ ಜನಗಳಿಗೊಂದು ವಿಚಾರ ಏನಂದರೆ, ದೇವಸ್ಥಾನಕ್ಕೆ ಹೋದ ತಕ್ಷಣ ಒಳ್ಳೇದಾಗ್ಬಿಡ್ಬೇಕು. ನಾನು ಅನ್ಕೋತೀನಿ, ಏನು ದೇವ್ರ ಸೂಟಿಗೆ ಸಹ ದುಡ್ಡು ಕೊಡಬೇಕಾ ಅಂತ. ಎಷ್ಟೋ ವರ್ಷಗಳಿಂದ ಏನೂ ಮಾಡಿದೆ, ಕಾಡು ರಸ್ತೆ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೀವು ಹೇಳಿದ್ದು ನಂಜನಗೂಡಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟೆ. ಅದಕ್ಕೆ ನಾನು ನಿನ್ನೆ ಕಾರ್ಯಕ್ರಮದಲ್ಲಿ ಹೇಳಿದ್ದು, ದಯವಿಟ್ಟು ಹಿಂಗೆ ಅರ್ಧಂಬರ್ಧ ಆದರೆ ನೀವು ಕರೆ ಮಾಡಿದ್ದೇ ತಪ್ಪು. ಸೋಮಾರಿತನವನ್ನು ಬಿಡೋವರೆಗೂ ಜೀವನದಲ್ಲಿ ಉದ್ಧಾರ ಆಗಲ್ಲ. ಕೋಪ ಕಮ್ಮಿ ಆಯಿತು ಅಂದರೆ ಅಷ್ಟಕ್ಕೆ ಎಷ್ಟು ಖುಷಿ ಪಡಬೇಕು. ಕೋಪಕ್ಕೆ ರಿಪೇರಿ ಪ್ರಪಂಚದಲ್ಲಿ ಯಾರೂ ಕೊಟ್ಟಿಲ್ಲ. ಈಗ ಅದರಿಂದ ಒಂದು ಭಾಗ ಒಳ್ಳೆಯದಾಯಿತು ಅಂತ ಮುಂದಕ್ಕೆ ತಿಳ್ಕೋಬೇಕು. 14 ವರ್ಷ ಮಗಳು ಬೆಳೆಸಿ 14 ವರ್ಷದಿಂದ ಮಗುನ ತಪ್ಪುದಾರಿಲಿ ಎಳ್ಕೊಂಡೋಗಿ ನೀವು ತಪ್ಪುದಾರಿಲಿ ಹೋಗ್ಬಿಟ್ಟು ನಂಜನಗೂಡಿಗೆ ಹೋಗಿ ಬಂದ್ಬಿಟ್ಟೆ, ಶ್ರೀರಂಗಪಟ್ಟಣಕ್ಕೆ ಹೋಗಿ ಬಂದ್ಬಿಟ್ಟೆ, ಸಿರ್ಸಿಗೆ ಹೋಗಿ ಬಂದ್ಬಿಟ್ಟೆ ಅಂತ ಯಾವುದೋ ಒಂದು ತಪ್ಪು ಇಟ್ಕೊಂಡು ಒಂದು ಸರಿ ಮಾಡಿಕೊಂಡೆ ಅಂತ ಅಂದ್ಕೊಂಡ್ರೆ ಮುಂದುವರಿಯೋದೆಲ್ಲ ಸರಿ ಮಾಡೋದು ಯಾರು ತಾಯಿ? ಇದು ಸೋಮಾರಿತನ ಅಲ್ವಾ? ದಯವಿಟ್ಟು ಕೆಲಸ ಮಾಡಬಾರ್ದು. ನೀನು ರಿಪೇರಿ ಆಗೋಕ್ಕೆ 2 ರಿಂದ 3 ವರ್ಷ ಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಒಳ್ಳೇದಾಗತ್ತೆ ಹಂಗೆ ಅಂದ್ಕೊಂಡ್ರೆ ದಯವಿಟ್ಟು ಯಾರೂ ಬರಬೇಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಈ ಥರ ಸಣ್ಣದಾಗಿ ಯೋಚನೆ ಮಾಡಿದ್ರೆ ಹಣ ಕಳ್ಕೋಬೇಡಿ, ಬರಲೂಬೇಡಿ. ನಾನು ಬನ್ನಿ ಅಂತ ಎಲ್ಲೂ ಬೋರ್ಡ್ ಹಾಕಿಲ್ಲ. ನೀವು ದೀರ್ಘವಾಗಿ ಕರ್ಮವನ್ನು ತೊಳಿಲೇಬೇಕು, ಸತ್ಯವನ್ನು ತಿಳಿಲೇಬೇಕು, ನಮ್ಮ ವಂಶವನ್ನು ಕ್ಲೀನ್ ಮಾಡ್ಕೊಳ್ಳೇಬೇಕು ಅನ್ನೋದಾದರೆ ಮಾತ್ರ ಬನ್ನಿ. ನಾನು ಶಾಸ್ತ್ರ ಹೇಳಲ್ಲ. ಇದನ್ನು ಫಸ್ಟು ಸತ್ಯ ತಿಳ್ಕೊಳ್ಳಿ. ನಿಮ್ಮ ಥರ ಬೇಕಾದಷ್ಟು ಕೋಟಿ ಜನ ಇದ್ದಾರೆ. ನೀವು ಬಂದು ಜೀವನದಲ್ಲಿ ನಾನು ಪರಿವರ್ತನೆ ಆಗ್ತೀನಿ ಅಂದರೆ ಮಾತ್ರ ಬರಬೇಕು. ನೀವು ಪ್ರಯತ್ನ ಮಾಡಿ. ತಿಳ್ಕೊಳ್ದೆ ಮುಂದಕ್ಕೆ ಏನೂ ನಿಮ್ಗೆ ಸಿಕ್ಕಲ್ಲ. ದಾರಿ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಗಾಬರಿ ಆಗಬೇಡ ತಾಯಿ. ಬರೋದಕ್ಕೆ ಪ್ರಯತ್ನ ಮಾಡಿ, ಹೇಳ್ಕೊಡ್ತೀನಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ ಸರ್, ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆ. ನಿಮ್ಮದು ನಕ್ಷತ್ರ? ನಮ್ಮ ನಕ್ಷತ್ರ ವಿಶಾಖ. ಸ್ವಲ್ಪ ಜೋರಾಗಿ ಮಾತಾಡಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಗುರು. ಏನು ಮಾಡ್ತೀರಾ ತಾವು? ನಮಸ್ತೆ. ಏನಿಲ್ಲ, ವಯಸ್ಸಾಗಿದೆ 68. ಏನಾಗಬೇಕಿತ್ತು? ಆರೋಗ್ಯದ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ ಒಂದು 45 ವರ್ಷದ್ದು. 4-5 ವರ್ಷನಾ? 45. ಯಾರು ಕಟ್ಸಿದ್ದು? ಇದು ನಮ್ಮ ತಂದೆಯವ್ರು ಖರೀದಿ ಮಾಡಿದ್ರು, ಅದನ್ನೇ ನಾವು ಕಂಟಿನ್ಯೂ ಕಟ್ಟಿದ್ದೀವಿ ಇಷ್ಟೇ. ಓಕೆ. ನಿಮ್ಮ ನಕ್ಷತ್ರ ಯಾವ್ದು ಹೇಳಿದ್ರಿ? ವಿಶಾಖನಾ? ವಿಶಾಖ. ಓಕೆ. ನಿಮ್ಮ ಶ್ರೀಮತಿಯವ್ರ ಆರೋಗ್ಯ ಚೆನ್ನಾಗಿದೆಯಾ? ಇಲ್ಲ, ಅವರು ತಿರ್ಕೊಂಡು 3 ವರ್ಷ. ಇದನ್ನು ತಿಳ್ಕೊಳ್ಳದೆ ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಲೆಕ್ಕ ಹಾಕೊಳ್ಳಿ. ಫಸ್ಟು
ನಮ್ಮ ಹೆಂಡ್ತಿ ನನಗಿನ್ನ ಮುಂಚೆ ತೀರ್ಕೊಂಡ್ರಲ್ಲ ಅಂತ ತಿಳ್ಕೊಬೇಕಾ ಬೇಡವಾ? ಆಯ್ತು, ತಾವು ಹೇಳಿ ಸ್ವಲ್ಪ ಫಾಲೋ ಮಾಡಿದ್ದೀನಿ. ಅದು ಏನಷ್ಟು ನನಗೂ ಅಷ್ಟು ಅನುಭವ ಇಲ್ಲ. ಇಲ್ಲ, ಪ್ರಯತ್ನ ಮಾಡಬೇಕು ನೀವು. ಯಾಕೆಂದರೆ ನಿಮ್ಮ ಹೆಂಡತಿ ಸುಮಂಗಲಿಯಾಗಿ ಹೋಗಿರೋ ಕಾರಣ ಆ ಅಮ್ಮ ಓದ ದಿನದ ತಿಥಿಯಲ್ಲಿ ಏನಿತ್ತು, ಆ ತಿಥಿಗೆ ಯಾವ ಜಾಗದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ನೀವೆಲ್ಲೋ ಮಾಡಿಬಿಟ್ರೆ ಆಗಲಿಲ್ಲ. ಇದನ್ನು ಮಾಡೋದಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ನಿಮ್ಮ ಮನಸ್ಸು, ನಿಮ್ಮ ದೇಹ ಎಲ್ಲವೂ ಚೆನ್ನಾಗಾಗತ್ತೆ, ನಿಮ್ಮ ಕುಟುಂಬನೂ ಚೆನ್ನಾಗಾಗತ್ತೆ. ಮೊದಲು ಈ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇನ್ನು ಕರೆ ಮಾಡುವಂಥವರು ದಯವಿಟ್ಟು ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲ ಅಂದರೆ ಕಾಲ್ ಕಟ್ ಆಗುತ್ತೆ. ಗುರುಗಳೇ, ಇನ್ನು ನಕ್ಷತ್ರಕ್ಕೆ ಒತ್ತು ಕೊಡುವಂಥ ವಿಚಾರದ ಬಗ್ಗೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳಿದೆ. ಹಾಗಿದ್ರೆ ನಕ್ಷತ್ರ ಯಾಕೆ ಬೇಕಾಗುತ್ತೆ ಅಂತ, ಹೆಸರಿಡುವಂಥ ಪದ್ಧತಿ ಇಲ್ಲ ಅಂತ ಹೇಳಿದ್ಮೇಲೆ ಅಂದರೆ ಆ ಅಕ್ಷರ ಹೆಸರಿಡಕ್ಕೆ ಅಂತ ತಿಳ್ಕೊಂಡ್ರೆ ತಪ್ಪು. ಹೆಸರಿಡೋಕೆ ಅಂತ ತಿಳ್ಕೊಂಡಿರೋದೇ ತಪ್ಪು. ನಾವು ಕೇಳುವುದು ಮಗುವಿನ ಅಕ್ಷರ ಯಾವುದು ಬರುತ್ತೆ ಅಂತ ಕೇಳ್ತಿದೀವಲ್ಲ, ಗುರುಗಳೇ, ಅದು ತಪ್ಪು. ಈ ಅಕ್ಷರದಲ್ಲಿ ಹೆಸರಿಡಿ ಅಂತ ಹೇಳ್ತಾ ಇದ್ದಾರಲ್ಲ, ಅದು ತಪ್ಪು. ಎರಡೂ ತಪ್ಪು. ಈಗ ಎಷ್ಟು ಜನಕ್ಕೆ ಉಸಿರು ಕಟ್ತಂಗೆ ಆಗ್ಬೋದು. ನಿಜಕ್ಕೂ ಆಶ್ಚರ್ಯ ಅನಿಸ್ತದೆ ಗುರುಗಳೇ, ಯಾಕೆ ತಪ್ಪಾಗ್ತಿದೆ ಹಾಗಿದ್ರೆ? ಅದು ಹೇಳ್ತೀನಿ ಇವಾಗ. ಗುರುಗಳೇ, ಈ ಎರಡೂ ಕಡೆಯಿಂದ ತಪ್ಪೇನಕ್ಕೆ ಆಗ್ತಾ ಇದೆ, ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅರ್ಥ ಆಗತ್ತೆ. ಇದೇನು ಹಿಂಗೆ ಹೇಳ್ಬಿಡ್ತಾರಲ್ಲ, ಎಲ್ಲ ಉಲ್ಟಾ ಪಲ್ಟಾ ಹೇಳ್ಬಿಡ್ತಾರಲ್ಲ ಅಂತ ಅನ್ಕೊಂಡು ನಂಗೆ ಗೊತ್ತಿಲ್ಲ. ಹೇಳುತ್ತಿರುವುದು, ಕೇಳುತ್ತಿರುವುದು, ತಿಳಿದಿರುವುದು, ಮಾಡುತ್ತಿರುವುದು ಎಲ್ಲವೂ ತಪ್ಪು. ಈಗ ಅದಕ್ಕೊಂದು ಚೂರು ಕ್ಲೂ ಕೊಡ್ತೀನಿ. ಗುರುಗಳೇ, ಸಿಕ್ಕದಂಗೆ ಬಾಯಿ ರುಚಿಗೆ ಹೆಂಗೆಂಗೋ ತಿನ್ಬಿಟ್ಟು ಹೆಂಗೆಂಗೋ ಮಲ್ಕೊಂಡು ಮಗು ಮಾಡ್ಕೊಂಬಿಟ್ಟು ಆ ಮಗು ಏನು ಅನುಭವಿಸುತ್ತೆ ಗೊತ್ತಾ? ಎಕ್ಕಾಮಕ್ಕ ತಿಂದಿರ್ತಕ್ಕಂತಹ ದಂಪತಿಗಳಲ್ಲಿ ಗಂಡ ಹೆಂಡತಿಯಲ್ಲಿ ಹುಟ್ಟುವ ಮಗು ಹೇಗಿರುತ್ತೆ ಅಂದರೆ, ನಿದ್ದೆ ಬರಲ್ಲ ಮಗುಗೆ. ನಿದ್ದೆ ಬರಲ್ಲ, ಜೀವಮಾನದ ನಿದ್ದೆ ಬರಲ್ಲ. ಯಾಕೆ ಅಂದರೆ ಇವ್ರು ತಿಂದಿರ್ತಕ್ಕಂಥದ್ದೆಲ್ಲ ಮಗುನಲ್ಲಿ ಏನಾಗುತ್ತೆ, ನಿದ್ದೆ ಬರೋಕ್ಕೆ ಚಾನ್ಸಸ್ಸೇ ಇಲ್ಲ. ಎಷ್ಟೋ ಮಕ್ಕಳು ಬೆಚ್ಚುತ್ತವೆ, ನಿದ್ದೆ ಮಾಡಲ್ಲ ಸ್ವಾಮಿ, ರಾತ್ರಿ ಎಲ್ಲ ಕಣ್ಣಿಗೆ ನಿದ್ದೆ ಇಲ್ಲ ಸ್ವಾಮಿ, ಇವು ಯಾಕಪ್ಪ ಊಟದು, ಎಷ್ಟು ಜನ ರಗಳೆ ಮಾಡಲ್ಲ. ಹೌದು. ಇದನ್ನು ತಂದೆ ತಾಯಿ ಮಾಡಿರೋ ಊಟದಿಂದ ಈ ಮಗು ಅನುಭವಿಸ್ತಾ ಇದೆ ಅಂತ ಪ್ರಪಂಚದ ಇತಿಹಾಸದಲ್ಲಿ ಹೇಳ್ತಾ ಇರೋ ಏಕೈಕ ವ್ಯಕ್ತಿ ನಾನೊಬ್ಬನೇ. ಖಂಡಿತ ಹೌದು. ಮಗು ಏನಕ್ಕೆ ನಿದ್ದೆ ಮಾಡ್ತಾ ಇಲ್ಲ ಅಂತಂದರೆ, ಶಾಂತಿ ಮಾಡಿಸಿ, ಬಾಲಾರಿಷ್ಟ ಮಾಡಿಸಿ ಆದರೆ ಮಗುವಿನ ನಿದ್ದೆಯ ಕೊರತೆಗೆ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವತ್ತು ಕೂಡ ಮಗುವಿಂದ ಹಿಡಿದು ಮದುವೆ ಆಗಿದ್ರು, ಅವ್ರಿಗೆ ಮದುವೆ ಆಗಿದ್ರು, ಅಶ್ವಿನಿ ನಕ್ಷತ್ರದ ಮಗುವನ್ನ, ವ್ಯಕ್ತಿಯನ್ನ, ಹುಡುಗಿಯನ್ನ ಗಮನಿಸಿ. ಅವ್ರಿಗೆ ನಿದ್ದೆ ಬಂದರೆ ಸರಿ, ಬರ್ತಾ ಇದ್ರೆ ಸರಿ, ಜೀವನ ಬರೀತಾ ನಿದ್ದೆ ಬರಲ್ಲ. ಅವ್ರು ಮದುವೆ ಮಾಡ್ಕೊಂಡು ಹೆಂಗಿರೋದು, ಅವ್ರ ಹುಟ್ಟೋ ಮಗು ಏನಾಗಬೇಕು, ಅದು ಅದರಲ್ಲೇ ಬರುತ್ತೆ. ಮತ್ತೆ ಬ್ಯಾಲೆನ್ಸ್ ಇಷ್ಟೇ. ಇದನ್ನೇ ವಂಶದಲ್ಲಿ ಬಂದಿರತಕ್ಕಂಥ, ವಂಶಪಾರಂಪರ್ಯದಿಂದ ಬಂದಿರತಕ್ಕಂಥ DNA ಸಮಸ್ಯೆ. ಮಾತಾಡೋಣ ಗುರುಗಳೇ, ಕಾಲರ್ ರೆಡಿ ಇದ್ದಾರೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಅರವಿಂದ್ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಪುಷ್ಯ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಗುರುಗಳೇ, ಓಂ ನಮಃ ಶಿವಾಯ. ನಾರಾಯಣ. ಹೇಳಿಯಪ್ಪ, ಯಾವೂರಿಂದ? ಮಂಡ್ಯ ಗುರುಗಳೇ. ಅರವಿಂದ್, ಮಂಡ್ಯ. ಓಕೆ, ಏನು ಮಾಡ್ತೀರಾ ತಾವು? ನಾವು ಸಿವಿಲ್ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಿದ್ದೆ. ಸಂತೋಷ. ಏನಾಗಬೇಕಿತ್ತು ಈಗ? ನಮ್ಮ ಮಗನ ಬಗ್ಗೆ ಕೇಳಕ್ಕೆ. ಎಷ್ಟು ವಯಸ್ಸು? ವಯಸ್ಸು 14 ವರ್ಷ. ಓದ್ತಾ ಇದ್ದಾನಾ? SLC ಓದ್ತಿದ್ದಾನೆ ಗುರುಗಳೇ. ಈಗ ಏನು ಡೌಟ್ ಬಂತು ಅವನ ಬಗ್ಗೆ? ಏನ್ ಡೌಟ್ ಇಲ್ಲ ಗುರುಗಳೇ, ನೀವು ಹೇಳೋದೆಲ್ಲ ಒಂದು ಯಾವ ರೀತಿ ಇದೆ ಅಂದ್ರೆ ವಿಭಿನ್ನವಾಗಿದೆ. ಯಾರು ಈ ತರ ಸತ್ಯಾಂಶ ರೀತಿ ಹೇಳ್ತಾ ಇಲ್ಲ, ಅರ್ಥ ಮಾಡ್ತಾವನ್ಗೆ. ತುಂಬಾ ಫಾಲೋ ಮಾಡ್ತಾ ಇದ್ದೀನಿ ನಿಮ್ನ, ತುಂಬಾ ಚೆನ್ನಾಗಿದೆ. ನೆನೆಯನ್ನು ಕೇಳಿದೆ ಮನೆ ಬಗ್ಗೆ. ಓಕೆ. ಈಗ ನೀವು ಒಂದು ಕೆಲಸ ಮಾಡ್ಬೇಕು, ಬರೀ ಕೇಳಿಸ್ಕೊಳ್ಳೋದ್ರಲ್ಲೇ ಕಾಲ ಕಳೆದ್ಬಿಟ್ರೆ ಹೆಂಗೆ? ಹೇಳಿ. ಅಲ್ಲ, ಇನ್ನೊಂದ್ಸಲ ಕೇಳೋಣ, ಇನ್ನೊಂದ್ಸಲ ಕರೆ ಸಿಕ್ಕರು ಕೇಳೋಣ. ನೆನ್ನೆ ಮನೆ ಬಗ್ಗೆ ಕೇಳಿದ್ರಿ, ಇವತ್ತು ಮಗನ ಬಗ್ಗೆ ಕೇಳಿದ್ರಿ. ಹಿಂಗೆ ನಮ್ಮ ಜನ ಭಾರಿ ತುಂಬ ಬುದ್ಧಿವಂತರು. ಅದಕ್ಕೆ ಎಲ್ಲೋ ನಿಂತ್ಕೊಂಡು ಫೋನಲ್ಲಿ ಕೇಳ್ಬಿಟ್ರೆ ಹಿಂಗೆ ಆಗೋದು. ಆದರೂ ಪರವಾಗಿಲ್ಲ, ಒಂದು ತಿಳ್ಕೊಳ್ಳಿ, ಪುಷ್ಯ ನಕ್ಷತ್ರಕ್ಕೆ ನನ್ನ ಮಗ ಯಾಕೆ ಹುಡ್ದ ಅಂತಕ್ಕಂಥ ಸತ್ಯವನ್ನು ಮೊದಲು ತಿಳ್ಕೋಬೇಕು ನೀವು. ಕಾರಣ ಏನಪ್ಪ ಅಂತಂದರೆ, ಆ ಮಗುವಿನ ಹೊಟ್ಟೆ ಭಾಗ ಕೆಟ್ಟಿದೆ. ಕರೆಕ್ಟ್. ಯಾವಾಗ ರಿಪೇರಿ ಮಾಡೋದು ನೀವು? 14 ವರ್ಷ ಆಯ್ತಲ್ಲ ಸ್ವಾಮಿ, ಯಾವಾಗ ರಿಪೇರಿ ಮಾಡೋದು? ಮಂಡ್ಯದವರು ಅಂತೂ ಇದು ಕೇಳೋದು ಇಲ್ಲ, ಮಾಡೋದು ಇಲ್ಲ, ನಂಬಿಕೆನೂ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಕೇಳ್ಕೊತಾರೆ ಅಷ್ಟೇ. ಯಂತ್ರ ಕಟ್ಟಿಸಿ ಅಂದರೆ ಕಟ್ಟಿಸ್ತಾರೆ, ತಡೆ ಓಡಿಸಿ ಅಂದರೆ ಓಡಿಸ್ತಾರೆ. ಇದು ಬಿಟ್ಟು ಇನ್ನೇನು ಮಾಡಲ್ಲ ಅಲ್ವಾ? ಸತ್ಯ ಇದು. ಅದೇ ನಂಬಿಕೆ ಬರುಗಳೇ, ನಮ್ಗೆ ಖಂಡಿತವಾಗ್ಲೂ. ಓಕೆ, ಒಂದು ತಿಳ್ಕೊಳ್ಳಿ, ನೀವು ಮಾಡಬೇಕಾದ ಕೆಲಸ ಇಷ್ಟೇ. ಹಿರಿಯರನ್ನು ಸ್ಮರಣೆ ಮಾಡಿ ಶಿವನ ದೇವಸ್ಥಾನಕ್ಕೆ ಒಂದು 5 ದಿನ ಕಂಟಿನ್ಯೂ ಆಗಿ ಹೋಗಿ ಈ ಸತ್ಯ ನಾನು ತಿಳ್ಕೊಳ್ಳೇಬೇಕು ಅಂದರೆ, ನಿಮ್ಮ ಮಗನಿಗೆ ಭವಿಷ್ಯ ಕೊಡಬೇಕು, ನಿಮ್ಮ ಮಗನ ಆರೋಗ್ಯ ಕೊಡಬೇಕು, ಅವನಿಂದ ನಿಮಗೆ ತೃಪ್ತಿ ಸಿಕ್ಕಬೇಕು, ಅವನು ಮುಂದೆ ಅಭಿವೃದ್ಧಿ ಆಗಬೇಕು ಅಂದರೆ ನಿಮ್ಮ ಮಗನ ಪುಷ್ಯ ನಕ್ಷತ್ರದ ಹಣೆ ಬರ ತಿಳ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ನೀವೇನಾದ್ರು ಮಾತಾಡಿದ್ರೆ ತಿರುಗಿ ನೋಡಿದ್ರೆ ನೀವೇ ಸುಸ್ತಾಗ್ಬಿಡ್ಬೇಕು, ಇದೇನು ಈಗಲೇ ಹಿಂಗೆ ನೋಡ್ತಾನ ಅಂತ.
ಹೌದು ಹಂಗೆ ನೋಡ್ತಾ ಇದ್ದಾನೆ. ಇನ್ನೂ ಐತೆ ಮುಂದೆ ಮಾರಿ ಹಬ್ಬ. ಈಗ ಶುರು ಆಗಿರೋದು ಪಿಕ್ಚರು. ಈಗ ರಿಪೇರಿ ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇನ್ನು ಮಗುವಿನ DNA ತಿಳ್ಕೋಬೇಕು ಅನ್ನೋಂಥ ವಿಚಾರದ ಬಗ್ಗೆ ಮಾತನಾಡ್ತಿದ್ವಿ. ಈಗ ಇದು ಜನಗಳಿಗೆ ನಂಬಿಕೆ ಬರುತ್ತೆ ಅಂತಾನೆ ಡೌಟು ಅಂತಾನೆ ನಿಮ್ಮ ಪ್ರಕಾರ? ಹೊಸ ವಿಚಾರ ಅಲ್ಲ ಗುರುಗಳೇ, ಅರ್ಥ ಮಾಡಿಕೊಂಡು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಟೈಮ್ ಹಿಡಿಯುತ್ತೆ ಗುರುಗಳೇ. ನಿಜ ಅಲ್ಲ, ದಿನ ಹೊಸದೇ ಹೇಳ್ತಾರೆ. ಹೌದು, ಹೌದಲ್ವಾ? ದಿನ ಹೊಸದೇ ಕಾರ್ಯಕ್ರಮ ಆಗ್ತಿರೋದು. ಹೇಳೋದ್ ಕತೆ ಹೇಳಕ್ಕೆ ಏನೇ ಕಾರಣಕ್ಕೂ ಇಲ್ಲ. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು, ಇದೆಲ್ಲಪ್ಪ ಇತ್ತು ಇಂಥ ರಹಸ್ಯಕರವಾದ ವಿಚಾರಗಳು ಅಂತ ಕೇಳಿಬಿಟ್ರೆ ನಿದ್ದೆಯಲ್ಲಿ ಕೂತ್ಕೋಬೇಕು. ಜನ್ಮ ಸಾರ್ಥಕವಾಯಿತು. ನಾವು ಹುಟ್ಟಿದ್ದಕ್ಕೆ ಈ ಭೂಮಿ ಮೇಲೆ ಇಂಥ ವಿಚಾರಗಳನ್ನ ಹೇಳಕ್ಕೆ ಯಾರೋ ಒಬ್ರು ಇದ್ದಾರೆ ಪುಣ್ಯಾತ್ಮ. ನಾನು ಕೇಳಿಸ್ಕೊಂಡಲ್ಲ, ಈ ದಿನ ಹುಟ್ಟಿದ ಸಾರ್ಥಕ ಆಯಿತು ಅಂತಕ್ಕಂಥ ವಿಚಾರ ನಮ್ಮ ಆರೋಗ್ಯ ರಹಸ್ಯ ಕಾರ್ಯಕ್ರಮ. ಅದು ನಾನು ಹೊಗಳ್ಕೊತಾ ಇದ್ದೀನಿ ಅಂತಲ್ಲ, ಪ್ರಪಂಚದ ಇತಿಹಾಸದಲ್ಲಿ ನಾನು ಹೇಳ್ತಾ ಇಲ್ಲ, ಪ್ರತಿಯೊಬ್ಬರು ಹೇಳ್ತಿರೋದು. ಯಾಕೆ ಯಾರು ಹೇಳ್ತಿಲ್ಲ? ಆ ಹೇಳದೇ ಇರೋದಕ್ಕೆ ನಾನು ಹೇಳ್ತಾ ಇರೋದು. ಅರ್ಥ ಮಾಡ್ಕೊಳಕ್ಕಂತ ತುಂಬ ಕಷ್ಟ ಆಗುತ್ತೆ. ಇನ್ನು ಮುಂದುವರೆದ ಭಾಗ ಹೇಳ್ಬೇಡ. ಈಗ ಏನಪ್ಪ ಅದು ಅಂತಕ್ಕಂಥ ಲೆಕ್ಕಾಚಾರವ ಒಂದು ಸಣ್ಣ ಕ್ಲೂ ಕೊಟ್ಟೆ. ಊಟ ಮಾಡಿರೋದು ಎಕ್ಕಾಮಕ್ಕ ತಿಂದಿರೋದು ನಿದ್ದೆ ಬರಲ್ಲ ಮಗುಗೆ ನಿದ್ದೆ ಬರಲ್ಲ. ಅದಕ್ಕೆ ಉದಾಹರಣೆ ಏನು? ಅಶ್ವಿನಿ ನಕ್ಷತ್ರದ ಮಗುವನ್ನು ನೋಡಿಕೊಳ್ಳಿ. ಅದಕ್ಕೆ ಜ್ವರ ಬಂದರೆ ಬೇಗ ಹೋಗಲ್ಲ. ಬ್ಲಡ್ ಟೆಸ್ಟಿಂಗು ಇದು ಮೊದಲನೇ ಭೂತ. ಇದು ಯಾಕೆ ಅಂದರೆ ಆ ಮಗುಗೆ ಕಂಪ್ಲೀಟಾಗಿ ಉಸಿರಾಟದ ತಲೆಯಲ್ಲಿರ್ತಕ್ಕಂತಹ ಬೆದುಳು ಅಂತ ಏನಿದೆ ಅದು ಯಾವ ಕಾರಣಕ್ಕೂ ದೇಹವನ್ನೆಲ್ಲ ಅಳ್ಳಾಡಿಸ್ಬಿಟ್ಬಿಡುತ್ತೆ. ದೇಹ ಎಲ್ಲ ನೋವು, ಒಂದು ಕಡೆ ನೋವಲ್ಲ ಅಶ್ವಿನಿ ನಕ್ಷತ್ರವ್ರಿಗೆ. ಈಗಲೂ ಬೇಕಾದ್ರೆ ಯಾರೇ ಕರೆ ಮಾಡಲಿ, ಬೇಕಾದ್ರೆ ಚಾಲೆಂಜ್ ಮಾಡಿ ನಾನು ತೋರಿಸ್ಕೊಡ್ತೀನಿ. ಅಶ್ವಿನಿ ನಕ್ಷತ್ರದ ಮಗು ಹುಟ್ಟಿತು ಅಂದರೆ ಮಾಟ ಮಂತ್ರ ದೆವ್ವ ಪೀಡೆ ಮೋಹಿನಿ ಎಲ್ಲ ಮನೇಲೇ ಇದೆ ಅಂತ ಅರ್ಥ. ಅಂದರೆ ತದ್ವಿರುದ್ಧವಾದ ಮಗು. ಅದು ಹೆಣ್ಣಾರು ಹುಟ್ಲಿ ಗಂಡಾರು ಹುಟ್ಲಿ. ಅದಕ್ಕೆ ಮದುವೆನಾ? ಕ್ವಶನ್ ಮಾರ್ಕ್. ಮಗು ಚೆನ್ನಾಗಾಗತ್ತಾ? ಕ್ವಶನ್ ಮಾರ್ಕ್. ಮಗು ಆರೋಗ್ಯ ಇದೆಯಾ? ಕ್ವಶನ್ ಮಾರ್ಕ್. ಮೆದುಳಲ್ಲೇ ಏನಿರಬೇಕು ಪಕ್ಕಾ ಪಿಕ್ಚರ್ ಅದೇ ಇಲ್ಲ ಅಂದಮೇಲೆ ಇನ್ನು ಮಗು ಹೆಂಗೆ ಚೆನ್ನಾಗಾಗತ್ತೆ? ಮಗು ನಿದ್ದೆ ಮಾಡ್ತಾ ಇಲ್ಲ, ದೊಡ್ಡವರೇ ಆಗಲಿ ನಿದ್ದೆ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಆಹಾರದ ವ್ಯತ್ಯಾಸವನ್ನು ನೀವು ಗಮನಿಸುತ್ತಿಲ್ಲ. ಯಾರಿಗೆ ನಿದ್ದೆ ಬರ್ತಾ ಇಲ್ಲ ಮಲ್ಕೊಂಡ ತಕ್ಷಣ ಅಂದರೆ ಆಹಾರ ಕೆಟ್ಟಿದೆ, ನೀವು ತೆಗೆದುಕೊಳ್ಳುತ್ತಿರುವ ರೀತಿ ತಪ್ಪಿದೆ. ಈ ಕರ್ಮವನ್ನು ನೀವು ಜೀವನ ಪರ್ಯಂತ ಎಲ್ಲೂ ಬಗೆಹರಿಸ್ಕೊಳಕ್ಕಾಗಲ್ಲ. ಆದರೆ ಬಗೆಹರಿಸೋಕ್ಕೆ ನಾವು ರೆಡಿ ಇದ್ದೀವಿ, ನೀವು ತಾಳ್ಮೆಯಿಂದ ರೆಡಿ ಇರಬೇಕಷ್ಟೇ. ಯಾಕೆ ಅಂದರೆ ಆಹಾರ ಸೇವನೆ ಪವಿತ್ರವಾಗಿರ್ತಕ್ಕಂಥ ಒಂದು ವ್ರತ. ಏನು? ಒಂದು ವ್ರತ. ಆಹಾರ ಸೇವನೆ ಮಾಡುವುದು ಒಂದು ದೇಹಕ್ಕೆ ಒಂದು ವ್ರತ ಇದ್ದಾಗೆ. ನೀವು ಸಂಕಷ್ಟರ ಚೌತಿ ಮಾಡ್ತಾ ಇದ್ದೀನಿ ಸ್ವಾಮಿ, ಉಪವಾಸ, ಇವೆಲ್ಲ ವರ್ಕೌಟ್ ಆಗಲ್ಲ, ಸೈಡ್ಗೆ ಇಟ್ಬಿಡಿ. ಯಾಕೆ ಅಂದರೆ ಪ್ರತಿದಿನ ತಗೊಳ್ತಕ್ಕಂಥ ಆಹಾರ ಉಪಾಸನಾ ಕಾರ್ಯಕ್ರಮದ ರೀತಿಯಲ್ಲಿ ಇರಬೇಕದು. ಅಂದರೆ ಒಂದು ತಿಂಡಿ ತಿಂದರೆ ಒಂದು ಊಟಕ್ಕೆ ಯಾವ ರೀತಿ ನಾವು ಅದನ್ನು ತಿಳ್ಕೋಬೇಕು, ಒಂದು ಊಟ ತಿಂದರೆ ಒಂದು ಉಪಹಾರಕ್ಕೆ ಯಾವ ರೀತಿ ತಿಳ್ಕೋಬೇಕು. ಆ ಆಹಾರ ಅಂತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಶ್ರೇಯಸ್ಕರವಾದ ರೀತಿಯಲ್ಲಿ ಇರಬೇಕು. ಆ ರೀತಿಯಲ್ಲಿ ನಾವು ಆಹಾರವನ್ನು ತಗೊಳ್ತಕ್ಕಂಥ ಪದ್ಧತಿ ನಮ್ಗೆ ಗೊತ್ತಿರಬೇಕು. ಇದನ್ನು ಗೊತ್ತಾಗೋವರೆಗೂ ನಿಮ್ಮ ನಾಮಕರಣಕ್ಕೆ ಅರ್ಥ ಇಲ್ಲ ಅನ್ನೋ ವಿಚಾರ. ಹೌದಾ? ಸಾಕಲ್ಲ? ಈಗ ಹಾಗಿದ್ದ ಮೇಲೆ ಅಕ್ಷರ ಕೇಳ್ತೀವಲ್ಲ, ಅದೇನು ಮಾಡೋದು ಅಲ್ವಾ? ಈ ಅಕ್ಷರ ಏನಂಗಾರೆ ಏನು ಸುಮ್ಮನೆ ಕೇಳೋದೇ ಬೇಡವಾ? ಏನೋ ಇಟ್ಬಿಡೋದ? ಮಾದೇವ ಅಂತ ಇಟ್ಬಿಡೋದ? ಅಲ್ಲ. ಆ ಅಕ್ಷರ ಇರೋದು ದೇಹದ ವೀಕ್ನೆಸ್ಗಳನ್ನ ಗುರ್ತಿಸೋದಿರೋದು. ದೇಹ ಯಾವ ಭಾಗದಲ್ಲಿ, ಈಗ ಅಶ್ವಿನಿ ನಕ್ಷತ್ರಕ್ಕೆ ತಲೆಯ ಭಾಗ, ಮೆದುಳಿನ ಭಾಗ, ಕುತ್ತಿಗೆ ಭಾಗ ಇದೆಲ್ಲ ಕೆಟ್ಟಿರುತ್ತೆ ಅಂತಕ್ಕಂಥ ವಿಚಾರ ಹೇಳಿದೆ. ಈಗ ಅಶ್ವಿನಿ ನಕ್ಷತ್ರ ಮಗು ಹುಟ್ಟಿದ್ರೆ ಅದಕ್ಕೆ ಏನೋ ಒಂದು ಹೆಸರು ಬರ್ತದೆ, ಆ ಅಕ್ಷರ ಬರುತ್ತೆ, ಹೆಸರಿಟ್ಬಿಡ್ತಾರೆ. ಅಲ್ಲ, ಮಗುವನ್ನು ಶುದ್ಧೀಕರಣ ಮಾಡಬೇಕು. ಶುದ್ಧೀಕರಣ ಮಾಡೋದಕ್ಕೆ ಕರ್ಮ ಅಂತ ನಾವು ಹೇಳ್ತೀವಲ್ಲ ಬೇಜಾರಾದಾಗ, ಏನು ಕರ್ಮನೋ ಮಗು ಹುಟ್ಟುಬಿಡ್ತು ಅಂತ. ಆ ಕರ್ಮ ಸಿದ್ಧಾಂತ ಏನಿದೆ ಅಂದರೆ ಮಗುವಿನಲ್ಲಿ ಅಡಕವಾಗಿರೋದು ಯಾವುದೋ ಅಲ್ಲ, ನಿಮ್ಮದೇ ಅದು ಪ್ರಸಾದ. ಊಟ ತಿಂದಿರೋದು ಗೊತ್ತಿಲ್ವಲ್ಲ, ನಿದ್ದೆ ನ್ಯಾಯ ಮಾಡಿಲ್ಲ, ನಿಮಗೂ ಊಟ ಸರಿ ಮಾಡೋಕ್ಕಾಗಿಲ್ಲ, ನೀವು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ, ಹೆಂಗೋ ಏನೋ ಬೇಜಾರಿಗೋ ಹೆಂಗೋ ಏನೋ ಮಗು ಆಗೋಯ್ತು, ಅದಕ್ಕೇನೋ ಒಂದು ಕಾರಣ ಏನೂ ಕೊಡೋಕ್ಕಾಗಲ್ಲ, ಹೆಂಗೋ ಏನೋ ಒಂದು ಮಗು ಆಗೋಯ್ತು ಅಲ್ವಾ? ನಾವು ಹಂಗೆ ತಾನೇ ತಿಳ್ಕೊಂಡ್ರು, ಲೆಕ್ಕ ಇಲ್ಲ. ಅದು ಆಗ್ಬೋದು, ಆಗದೆ ಇರ್ಬೋದು. ಮದುವೆ ಮಾಡ್ಕೊಂಡು ಮಗು ಆಗಬೇಕು. ಈ ಸ್ಕೀಮ್ ನಡೆಯಲ್ಲ ಇಲ್ಲಿ. ಮದುವೆ ಮಾಡ್ಕೊಳ್ಳೋದಕ್ಕೂ ಒಂದು ಸ್ಕೀಮ್ ಶಿಕ್ಷಣ, ಮಗು ಮಾಡ್ಕೊಳ್ಳೋಕ್ಕೂ ಒಂದು ಸ್ಕೀಮ್ ಒಂದು ಶಿಕ್ಷಣ, ಊಟ ಮಾಡೋಕ್ಕೂ ಒಂದು ಸ್ಕೀಮ್ ಶಿಕ್ಷಣ, ಮಲಗಕ್ಕೂ ಒಂದು ಸ್ಕೀಮ್ ಶಿಕ್ಷಣ. ನಾವು ಈ ಶಿಕ್ಷಣವೆಲ್ಲ ಗಾಳಿಗೆ ತೂರಿ ಇಷ್ಟು ದಪ್ಪ ಬುಕ್ಗಳನ್ನು ತಗೊಂಡು ಬೆನ್ನಿಂದೆ ಹಾಕಿ ಮಕ್ಕಳಿಗೆ ವಾಟರ್ ಬಾಟ್ಲ್ ಕೊಟ್ಟು ಬಾಯ್ ಟಾಟಾ ಮಾತಾಡೋಣ ಗುರುಗಳೇ. ಲಾಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ 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 ಸಂತೋಷ್ ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಹೌದು ಮೇಡಮ್, ನಮಸ್ತೆ, ಕೇಳಿಸ್ತಿದೆ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಮೇಡಮ್? ಸದ್ಯಕ್ಕೆ ನನ್ನ ಬಗ್ಗೆನೇ. ಓಕೆ, ನಿಮ್ದು ನಕ್ಷತ್ರ ತಿಳಿಸಿ.
ಮೇಡಮ್ ಒಂದು ಉತ್ತರ ಡೇಟ್ ಅಲ್ಲಿ ನಂದು ಉತ್ತರ ಭಾದ್ರಪದ ಅಂತ ಬರ್ತೈತೆ. Okay. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ, ಹಲೋ ಏನು ಓದಿದ್ದೀರಾ? ಸರ್ ನಮ್ದು SLC ಮಾಡಿದ್ದೀನಿ ಸರ್. ತಮ್ಮ ವಯಸ್ಸೆಷ್ಟು? ಈಗ ನಂದು 30 ಸರ್. ಮದುವೆ ಆಯ್ತಾ? ಆಗಿಲ್ಲ ಸರ್. ಎಷ್ಟು ವರ್ಷ ಆಯಿತು? ಈಗ ಇನ್ನೂ ಆಗಿಲ್ಲ ಸರ್. ಆಗಿಲ್ಲ ಈಗ 30 ವರ್ಷ ವಯಸ್ಸು. ಈಗ 30. ಮದುವೆ ಆಗೋದು ಯಾವಾಗ? ನೋಡ್ತಾ ಇದೀನಿ ಸರ್, ಎಲ್ಲೂ ಸೆಟ್ ಆಗಿಲ್ಲ. ಅಲ್ಲ ಅಣ್ಣ, ನೀನು ಲವ್ ಮಾಡಿ ಮದುವೆ ಮಾಡ್ಕೋಬೇಕು. ಅದು ಹೆಂಗಣ್ಣ ನೋಡ್ತೀಯಾ? ಲವ್ ಮಾಡಿ ವಾ, ಇದಕ್ಕೆ ನಗ್ತಿದ್ಯಾ? ಆತರ ಏನಿಲ್ಲ. ಅಲ್ಲ, ಆ ಥರ ಎಲ್ಲ ನೀನು ಲವ್ ಮಾಡಲ್ಲ, ಹುಡುಗಿ ಲವ್ ಮಾಡ್ತಾಳೆ, ಬೇಡ ಅಂತೀಯಾ? ಮಾಡ್ರೆ ಮಾಡ್ಕೊಳ್ಳಿ ಬಿಡಿ ಸರ್. ಮಾಡಿದ್ರೆ ಮಾಡ್ಕೊಳ್ಳಿ. ವಾ, ಹುಡುಗಿನೇ ಲವ್ ಮಾಡ್ತೀನಿ ನಿನ್ನ ಅಂದರೆ ಬೇಡ ಅಂತೀಯಣ್ಣ? ನಮ್ಗೆ ಅಂತ ಯಾವ್ದು ಬಂದಿಲ್ಲ ಸರ್. ಬರ್ತದಣ್ಣ, ಬರ್ತದೆ. ನೀನು ಸರಿಯಾಗಿ ಗಮನಿಸಿಲ್ಲ ಅಷ್ಟೇ, ಬಿಟ್ಬಿಟ್ಟಿದ್ದೆ ಕೈನ. ಏನು ಅಂದರೆ, ಹೌದಾ? ಅಲ್ವಾ? ಹೌದು. ವಿಚಿತ್ರವಾದ ವಿಷಯ ಅಂತ ಯಾಕೆ ಮಾತು ಹೇಳಿದೆ ಅಂದರೆ, ನಿಮ್ಮಪ್ಪ ಏನು ಮಾಡ್ತಾರೆ? ಹಲೋ, ನಿಮ್ಮಪ್ಪ ಏನು ಮಾಡ್ತಾರೆ? ಸರ್ ನಮ್ಮ ಅಕ್ಕ ತಂಗಿ ಯಾರು ಇಲ್ಲ ಸರ್. ನಿಮ್ಮಪ್ಪ ಏನು ಮಾಡ್ತಾರೆ? ಅಪ್ಪ ಅಮ್ಮ ಇದೆ. ಅಪ್ಪ ಮಾಮೂಲಿ ರೋಡ್ ಶೋ ಅಲ್ಲಿ ವೆಜಿಟೇಬಲ್ಸ್ ಮಾರ್ತಾರೆ. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಸರ್ ನಮ್ಮನೇದು ಹಳೆ ಕಿರ್ಸಿ ಹೊಸದ್ ಕಟ್ಸಿ ಈಗ ಒಂದು 6 ವರ್ಷ ಆಯ್ತು ಸರ್. ಓಕೆ. ನಿಮ್ಮ ಮನೆ ಬಾಗಿಲಲ್ಲಿ ಕಟ್ಟಿರ್ತಕ್ಕಂಥದ್ದು ಕಾಯಿ, ಸರ್ ನಿಮ್ಮ ಮನೆ ಬಾಗಿಲಲ್ಲಿ ಏನು ಕಟ್ಟಿದ್ದೀರಾ ಪೂಜೆ ಮಾಡೋಕ್ಕೆ? ಪೂಜೆ ಮಾಡಕ್ಕೆ ತುಳಸಿ ಕಟ್ಟ ಇದೆ ಸರ್. ಅಲ್ಲಪ್ಪ, ಮನೆ ಬಾಗಿಲಲ್ಲಿ ಒಳಗಡೆ ಏನು ಕಟ್ಟಿದ್ದೀರಾ? ಕೆಂಪು ಬಟ್ಟೆಯಲ್ಲಿ, ಹಸಿರು ಬಟ್ಟೆಯಲ್ಲಿ ಏನು ಕಟ್ಟಿದ್ದೀರಾ ಅಂದೆ? ಸರ್ ಬಿಳಿ ಬಟ್ಟಲ್ಲಿ ಯಂತ್ರ ಕಟ್ಟಿದ್ದಾರೆ. ಯಾಕದು? ಧರ್ಮಸ್ಥಳದ ಕಟ್ಟಿರೋದು ಸರ್. ಯಾಕೆ ಈ ಮಾತು ಕೇಳ್ತೀನಿ ಅಂತ ವಿಷಯ. ಹಾ ಗುರುಗಳೇ, ಖಂಡಿತ. ಹೇಳಿ. ಉತ್ತರಾಭಾದ್ರ ನಕ್ಷತ್ರಕ್ಕೆ ಮನದೇವರನ್ನ ಬಿಟ್ಟು ಅನ್ಯ ದೇವರನ್ನ ವಾಮಾಚಾರದ ರೀತಿಯಲ್ಲಿ ಮಾಡ್ತಾ ಇರತಕ್ಕಂಥ ಇವರ ತಾಯಿ ಮನೆ, ಇವರು ತವರು ಮನೆಯಲ್ಲಿ ಮರಿ ಕತ್ತರಿಸೋದು, ಕೋಳಿ ಕತ್ತರಿಸೋದು, ದೇವರಿಲ್ಲ. ಇವ್ರು ಇಷ್ಟ ಬಂದಾಗ ಅನುಕೂಲ ಆಗಂಗೆ ಮದುವೆ ಆಗಕ್ಕೆ ಒಂದು ದೇವ್ರು ಮಾಡೋದು, ಅಲ್ಲೊಂದು ಕೋಳಿ ಕೊಡೋದು, ಮಗು ಆಗಕ್ಕೊಂದು ಇದು ಮಾಡೋದು, ಅಲ್ಲೊಂದು ಕೋಳಿ ಕೊಡೋದು. ಈ ಥರ ನಡೆದು ಬಂದ ಸಂಪ್ರದಾಯದಲ್ಲಿ ಹುಟ್ಟುತ್ತೆ ಉತ್ತರಾಭಾದ್ರ ನಕ್ಷತ್ರ. ಅದಕ್ಕೆ ಅವರಿಗೆ ಮದುವೆ ಅನ್ನೋದು ಕನಸು. ಆಗುತ್ತಾ ಆಗಲ್ವಾ ಗೊತ್ತಿಲ್ಲ, ಆದರೂ ಹತ್ರಕ್ಕೆ ಬಂದು ಕಟ್ಟಾಗತ್ತಾ ಗೊತ್ತಿಲ್ಲ, ಮದುವೆ ಆದರೂ ಕರೆಕ್ಟಾಗಿರ್ತೀನ ಗೊತ್ತಿಲ್ಲ. ಕಾರಣ ಇವರಿಗೆ ಆರೋಗ್ಯನೇ ಮೊದಲನೇ ಕೈ ಕೊಟ್ಟಿರ್ತಕ್ಕಂಥ ವಿಚಾರ ಭಯವನ್ನು ಉಂಟು ಮಾಡುವಂಥ ನಕ್ಷತ್ರವೇ ಉತ್ತರಾಭಾದ್ರ ನಕ್ಷತ್ರ. ಯಾಕೆ ಅಂದರೆ ಬೆನ್ನಿನ ಭಾಗ, ತೋಳಿನ ಭಾಗದಲ್ಲಿ ಎಲ್ಲಿ ನಿನಗೆ ನೋವು ಬರ್ತಾಣ? ಈಗ ಸದ್ಯಕ್ಕೆ ಈಗ ಬೆನ್ನಲ್ಲಿ ಕಾಣಿಸ್ಕೊತಾ ಇದೆ. ಈಗ ಇದು ಐಡೆಂಟಿ. ಇದಕ್ಕೆ ನಾನು ಮುಂದೆ ಏನಾಗುತ್ತೆ ಅಂತ ಹೇಳಲ್ಲ. ಈ ಪಿಕ್ಚರು ಯಾವಾಗ ಇನ್ನೊಂದು 2 ವರ್ಷ ಅವರೇ ಡಾಕ್ಟರ್ ಹೇಳ್ತಾರೆ, ಲೇಟಾಗಿ ಬಂದಲ್ಲ ಅಣ್ಣ, ನೀನು ಮಧ್ಯೆ ಬರಬೇಕಿತ್ತು ಅಂತ ಹೇಳಿದಾಗ ಇವ್ ಮಡ್ಗ ಮದುವೆನೂ ಬೇಡ, ಜೀವನನೂ ಬೇಡ ಅನ್ನೋ ಮಟ್ಟ ಕೊಟ್ಟೋಗ್ತಾನೆ. ಅಣ್ಣ, ಅರ್ಥ ಆಗ್ತಿದೆ? ಬೇಜಾರಾಗ್ತಾ ಇದೆ ನಿಮಗೆ? ಇಲ್ಲ ಸರ್, ಅರ್ಥ ಆಗ್ತದೆ. ನೀನು ಫಸ್ಟು ಏನು ಕೆಲಸ ಮಾಡಬೇಕು ಅಂದರೆ, ಮನೆಯಲ್ಲಿ 6 ವರ್ಷ ಆಯಿತು ಮನೆ ಕಟ್ಟಿದ ಮನೆಯ ಬಾಗಿಲಲ್ಲಿ ಯಾರೇ ಆಗಲಿ ಹಸಿರು ಬಟ್ಟೆ, ಕುಡಿಕೆ, ಮಡಿಕೆ, ತೆಂಗಿನಕಾಯಿ ಕಟ್ಟಿದ್ರೆ ನಿಮ್ಮ ಮನೆಯಲ್ಲಿ ವಾಮಾಚಾರ ನಡೆಯುತ್ತಿರುವ ಕಾರಣ ನಿಮ್ಮ ಮನೆದೇವರು ನಿಮ್ಮನ್ನು ಕೈ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮನೆಗೂ ಯಾವ ಕಾರಣಕ್ಕೂ ಒಂದು ನಿಂಬೆಹಣ್ಣು ಕೂಡ ಕಟ್ಟಬಾರ್ದು. ಹೊಸಲ ಮೇಲೆ ಯಾವುದೇ ಕಾರಣಕ್ಕೂ ದೀಪ ಹಚ್ಚಬಾರ್ದು. ಹೊಸಲ ಮೇಲೆ ನಿಂಬೆಹಣ್ಣು ಹೊಡಿಬಾರ್ದು. ಅಮಾವಾಸ್ಯೆ ಪೂರ್ಣಿಮೆಯಲ್ಲಿ ತಡೆ ಹೊಡಿಸಬಾರ್ದು. ಮನೆಯಲ್ಲಿ ಯಂತ್ರ ಮಂತ್ರಗಳನ್ನು ಮಾಡಬಾರದು. ಈ ರೀತಿ ಮಾಡುವಂಥ ಮನೆಗಳಲ್ಲಿ ಹುಟ್ಟುವ ಮಕ್ಕಳೇ ಉತ್ತರಾಭಾದ್ರ ನಕ್ಷತ್ರ. ಯಾವ ಕಾರಣಕ್ಕೂ ಶುಭ ಕಾರ್ಯಗಳು ನಡೆಯೋದಿಲ್ಲ. ನಿಮ್ಗೆ ಅನ್ಕೊಂಡಂಗೆ ಏನು ಸಿಕ್ಕಲ್ಲ, ದುಃಖದಲ್ಲೇ ಇರ್ತೀರಾ. ಗಂಡನ ಬಿಟ್ಟು ಹೆಂಡತಿ ಇರೋದು, ಹೆಂಡತಿ ಬಿಟ್ಟು ಗಂಡ ಇರೋದು. ಈ ಕರ್ಮ ನಿಮಗೆ ಬೇಕಾ? ಈ ಸತ್ಯವನ್ನು ತಿಳ್ಕೊಳ್ತಕ್ಕಂಥದ್ದು ನಿಮ್ಮ ಈ ಹುಡುಗನ ಕಡೆಯಿಂದ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ವಾಮಾಚಾರದ ಪೂಜೆಯನ್ನು ದಯವಿಟ್ಟು ಬಿಡಿ. ಆಗಲ್ಲ, ಮನಃಶಾಂತಿ ತಡೆ ಹೊಡೆಸರೆ ಮನುಷ್ಯ ನೆಮ್ಮದಿ ಬರೋದು. ನೀವು ಏನು ಕೆಲಸ ಮಾಡಬೇಕು? ಒಂದು, ಮೊದಲನೇದಾಗಿ ಇದೆಲ್ಲ ಬಿಟ್ಟು ಬೆಳಗ್ಗೆ ಕರೆಕ್ಟಾಗಿ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಅಣ್ಣ. ವಾಕ್ ಮಾಡು, ಸ್ನಾನ ಮಾಡಿ ವಾಕ್ ಮಾಡು, ಬಾಳೆ ಎಲೆಯಲ್ಲಿ ಊಟ ಮಾಡು. ರಾತ್ರಿ ಊಟ ಬೇಡ, ಸಂಜೆ ಊಟ ಮಾಡು, ಬೆಳಗ್ಗೆ ಸಂಜೆ ವಾಕ್ ಮಾಡು. ಪ್ರತಿದಿನ ತಪ್ಪದೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡು. 1 ವಾರದಲ್ಲಿ ನಿನಗೆ ಏನೋ ಒಂದು ರೀತಿ ಹೊಸತನ ಬರುತ್ತೆ. ಅವಕಾಶ ಆದರೆ ಇನ್ನೊಮ್ಮೆ ಕರೆ ಮಾಡು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇನ್ನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಈಗ ವಿಚಾರ ಏನಂದರೆ, ಸಾಕಷ್ಟು ಜನಗಳಲ್ಲಿ ಈ ಒಂದು ದೊಡ್ಡ ಸಂಪ್ರದಾಯ ನಡೆದುಕೊಂಡ್ಬಂದ್ಬಿಟ್ಟಿದೆ ಅಲ್ವಾ? ಅದಕ್ಕೆ ಅದು ಒಂದು ಸಣ್ಣ ಕ್ಲೂ ಕೊಟ್ಬಿಡ್ತೀನಿ. ಏನಪ್ಪ ಅಂದರೆ, ಅದು ದೇಹದಲ್ಲಿ ಯಾವ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದಕ್ಕೆ ಅಕ್ಷರ ಬಂದಿದೆ ಅಂತ ತಿಳ್ಕೊಬೇಕು. ಈಗ ನೆಕ್ಸ್ಟು ಮುಂದಕ್ಕೆ ಬರಬೇಕಾದ ಅಕ್ಷರ ಯಾವುದು ಅನ್ನೋದು ಮುಖ್ಯ.
ಈ ಅಕ್ಷರ ದೇಹದ ಡ್ಯಾಮೇಜ್ ಆಗಿರೋ ಭಾಗಗಳನ್ನ ಗುರುತಿಸೋದಿಕ್ಕೆ ಪಂಚಾಂಗದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅದು ನಾಮಕರಣಕ್ಕಲ್ಲ. ದೇಹದ ನ್ಯೂನ್ಯತೆಯನ್ನ ಗುರುತಿಸೋದು. ಎಸ್, ದೇಹವನ್ನು ರಿಪೇರಿ ಮಾಡಿ, ಮಗುವನ್ನು ಬದಲಾವಣೆ ಮಾಡಿ, ಪರಿವರ್ತನೆ ಮಾಡಿ, ಮಗುವನ್ನು ಆರೋಗ್ಯದಾಯಕವಾಗಿ ಪರಿವರ್ತನೆ ಮಾಡೋದಕ್ಕೆ ಆ ಅಕ್ಷರದ ಅರ್ಥ. ಅದರ ಮೇಲೆ ಹೆಸರು ತಗೊಂಡು ಇಟ್ಟು ಎಲ್ಲ ಅದನ್ನೇ ಇಟ್ಟಿರೋದು, ಎಲ್ಲ ಅದರಲ್ಲೇ ಬದುಕ್ತಿರೋದು. ಅದಕ್ಕೆ ಯಾರು ಮಾತು ಕೇಳಲ್ಲ, ಯಾರ ಮನೇಲೂ ನೆಮ್ಮದಿ ಇಲ್ಲ. ಈ ಸತ್ಯವನ್ನು ಬೇಕಾದ್ರೆ ನಿಮಗೆ ಸಾಬೀತು ಮಾಡಿ ತೋರಿಸಬಲ್ಲೆ. ಎಂಥ ಅನ್ಯಾಯದ ಬದುಕನ್ನು ಬದುಕಬಾರದು, ಮಕ್ಕಳನ್ನು ಅನ್ಯಾಯದ ದಾರಿ ಕರ್ಕೊಂಡು ಹೋಗಬಾರ್ದು ಅನ್ನೋ ಆಸಕ್ತಿ ನಿಮ್ಮಲ್ಲಿದ್ದರೆ, ಮಾಡಿರೋ ತಪ್ಪು ಅಂತಕ್ಕಂಥದ್ದಲ್ಲ, ಈ ತಪ್ಪು ಯಾಕೆ ಆಗ್ತಾ ಇದೆ, ಇದರಿಂದ ಬದಲಾವಣೆ ಆಗಬೇಕು ಅನ್ನೋ ಆಸಕ್ತಿ ನಿಮ್ಮಲ್ಲಿ ಇದ್ದರೆ, ಇನ್ನೊಂದು ಪರಮಾಕ್ಷರವಾಗಿರ್ತಕ್ಕಂಥ ನಾಮಕರಣಕ್ಕೆ ಮಾಡಬೇಕಾದಂತಹ ಅಕ್ಷರ ಯಾವುದಾಗಿರಬೇಕು, ಅದು ಏನಾಗಿರಬೇಕು ಅಂದರೆ ಬದಲಾವಣೆಯನ್ನು ತರ್ತಕ್ಕಂಥ ಅಕ್ಷರವೇ ನಾಮಕರಣ. ಮಗುವಿನಲ್ಲಿ ರಿಪೇರಿ ಮಾಡೋದು ಆ ಅಕ್ಷರ ಬಂತು. ರಿಪೇರಿ ಮಾಡಿದ ಮೇಲೆ ಇನ್ನು ಮುಂದಿನ ದಾರಿಗೆ ಇನ್ನೊಂದು ಅಕ್ಷರ ಬರುತ್ತೆ, ಆ ಅಕ್ಷರವೇ ನಾಮಕರಣದ ಮೂಲಾರ್ಥ. ಅದಕ್ಕೆ ಆ ಅಕ್ಷರ ಯಾವುದಾಗಿರಬೇಕು, ಆ ಅಕ್ಷರದಲ್ಲಿ ಏನು ಶಕ್ತಿ ಇರಬೇಕು, ಆ ಅಕ್ಷರಗಳನ್ನು ಹೇಗೆ ಜೋಡಣೆ ಮಾಡಬೇಕು, ಈ ಸತ್ಯವನ್ನು ಯಾವಾಗ ಹೇಳಬೇಕು, ನಾಳಿನ ಸಂಚಿಕೆಯಲ್ಲಿ ಹೇಳಬೇಕು ಅಂತ ಹೇಳ್ತಾ ವಿಚಾರವನ್ನು ಗಮನಿಸಬೇಕು. ಆಚಾರ ವಿಚಾರಗಳನ್ನು ಯಾವ ಕಾರಣಕ್ಕೂ ನಾವು ನಿಯಮಬದ್ಧವಾಗಿ ನಡ್ಕೊಂಡಾಗ ಭಗವಂತ ಸದಾ ನಮ್ಮೊಟ್ಟಿಗಿರ್ತಾನೆ. ಯಾಕೆಂದರೆ ಭಗವಂತನಿಗೆ ಕೇಳ್ತಕ್ಕಂತಹ ಒಂದು ವಿಚಾರ ಏನಪ್ಪ ಅಂದರೆ ಪೂಜೆ ಮಾಡುವಂಥ ಅಲ್ಲ, ನಮಸ್ಕಾರವನ್ನು ಮಾಡುವ ಅಭ್ಯಾಸವನ್ನು ಮಕ್ಕಳಿಗೆ ಕಲಿಸಿದಾಗ ನಮಸ್ಕಾರ ಮಾಡುವುದರಿಂದ ಫಲ ಏನು ಅನ್ನೋದನ್ನು ಹೇಳೋದಕ್ಕೆ ನೀವು ಕೇಳೋದಕ್ಕೂ ಕಾಯ್ತಾ ಇರಬೇಕು ಅಂತ ಹೇಳಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಮಕ್ಕಳ ನಿಜವಾದ ಆಸ್ತಿ ಅನ್ನುವಂಥದ್ದು ನಿಜವಾಗ್ಲೂ ನಾವು ತಿಳ್ಕೊಬೇಕಾದಂಥದ್ದು ಯಾವುದು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019493937.